ನಮಸ್ಕಾರ. ಮಾಂಗಲ್ಯಂ ತಂತು ನಾನೇನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಮದುವೆ ಅನ್ನುವಂಥದ್ದು ಒಂದು ಸುಂದರ ಬಂಧನ. ಆದರೆ ಇವತ್ತಿಗೂ ಕೂಡ ಎಷ್ಟೋ ಮಂದಿ ವಿವಾಹ ಜೀವನಕ್ಕೆ ಕಾಲಿಡಲಾಗದೆ ಪರಿತಪಿಸ್ತಾ ಇದ್ದಾರೆ. ಹಾಗಾದ್ರೆ ವಿವಾಹ ವಿಳಂಬಕ್ಕೆ ಕಾರಣವೇನು? ಇದಕ್ಕೇನಾದ್ರೂ ಪರಿಹಾರ ಅನ್ನುವಂಥದ್ದಿದೆಯಾ? ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ, ನಾನಾಗಲೇ ಉಲ್ಲೇಖಿಸಿದ ಹಾಗೆ ವಿವಾಹವನ್ನುವಂಥದ್ದು ಒಂದು ಸುಂದರ ಬಂಧನ. ಆದರೆ ಎಷ್ಟೋ ಜನ ಈ ವಿವಾಹ ವಿಳಂಬದಿಂದಾಗಿ ಪರಿತಪಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡಿ. ಇವತ್ತು ಬಹಳ ಜನ ಮದುವೆ ವಿಚಾರದಲ್ಲಿ 30-35 ದಾಟಿದೆ, ಆದರೂ ಮದುವೆ ಆಗ್ತಾಯಿಲ್ಲ. ಭಾಳಷ್ಟು ಪ್ರಯತ್ನ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ನೋಡಿ, ಯಾವಾಗಲೂ ಅಷ್ಟೇ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಇವರಿಗೆ ಮದುವೆ ಯೋಗ ಇದೆಯಾ ಅಥವಾ ಮದುವೆ ಯೋಗ ಇಲ್ವಾ, ಅಥವಾ ಮದುವೆ ಯಾವಾಗ ಆಗಬಹುದು, ಎಷ್ಟನೇ ಅವ್ರಿಗೆ ಏಜಲ್ಲಿ ಆಗುವಂಥದ್ದಿದೆ, ಇದನ್ನೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ವಿವಾಹಕಾರಕರು ಅಂತ ಹೇಳ್ತೀವಿ. ಅಂದರೆ ವಿವಾಹಕಾರಕರ ಗ್ರಹಗಳು ಏನಾದರೂ ಜಾತಕದಲ್ಲಿ ಕೆಟ್ಟಿದ್ದರೆ ಅಂಥವ್ರಿಗೆ ಮದುವೆ ವಿಚಾರದಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಅದರಲ್ಲಿ ಕುಜಗ್ರಹವನ್ನು ನೀವು ಹೆಚ್ಚು ಗಮನ ಕೊಡುವಂಥದ್ದಿರುತ್ತೆ. ಭಾಳ ಜನ ನಾವು ನೋಡ್ತಾ ಇದ್ವಿ, ಅಯ್ಯೋ ಈ ಮಗುಗೆ ಕುಜದೋಷ ಇದೆ, ಕುಜ ಲಗ್ನದಲ್ಲಿದ್ದಾನೆ, ಚತುರ್ಭಾವದಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ, ಅಥವಾ ವ್ಯಯಸ್ಥಾನದಲ್ಲಿ ಕುಜ ಇದ್ದಾನೆ ಅಂತೇಳಿ ಏನು ಮಾಡ್ತಾರೆ, ಮದುವೆ ವಿಚಾರದಲ್ಲಿ ಅದನ್ನು ವಿಳಂಬ ಮಾಡುವಂಥದ್ದಿರುತ್ತೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದರೆ ನಕ್ಷತ್ರಗಳ ದೋಷಗಳು ಅಂತ ಹೇಳ್ತೀವಿ. ಯಾವ ನಕ್ಷತ್ರಗಳ ದೋಷ? ಸಾಮಾನ್ಯವಾಗಿ ಅದು ಮೂಢನಂಬಿಕೆಯಾಗಿ ಬಂದಿದೆಯೇನೋ ಗೊತ್ತಿಲ್ಲ. ಒಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹೆಣ್ಮಗುಗಂತೂ ಇವತ್ತಿಗೂ ಅಷ್ಟೇ ಮದುವೆ ಫಸ್ಟಿಗೆ ನೋಡ್ಕೊಂಡ್ಬಿಡ್ತಾರೆ. ಆಶ್ಲೇಷ ನಕ್ಷತ್ರನ ಅಯ್ಯೋ ಬೇಡ, ಆ ಜಾತಕ ಹೇಗಿದೆಯೋ ಏನೋ ಅಂತ ತಿಳ್ಕೊಳ್ಳೋದೇ ಇಲ್ಲ. ಇನ್ನು ಮೂಲ ನಕ್ಷತ್ರ ಅಂದರೂ ಮೂಲ ನಕ್ಷತ್ರನ ಬೇಡವೇ ಬೇಡ ಅಂದರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೂಲ ನಕ್ಷತ್ರ ಇವೆಲ್ಲವೂ ಒಂದು ಅಭಿವೃದ್ಧಿ ನಕ್ಷತ್ರಗಳು ಅಂತ ಹೇಳ್ತೀವಿ. ನೋಡಿ, ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ. ಸೊ ಒಳ್ಳೆ ವಿದ್ಯಾವಂತರು ನೋಡಿ, ಭಾಳ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಹೈಯರ್ ಎಜುಕೇಷನ್ ಮಾಡಿ ಟೀಚರ್ಸು, ಲೆಕ್ಚರರ್ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದ ಯಾಕೆ ಇದು ಎಲ್ಲ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ವಿಚಾರದಲ್ಲಿ ಈ ಥರ ಬಂತು ಅಂದರೆ, ಜನನ ಕಾಲದಲ್ಲಿ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, ಗೋಮುಖಿನ ಪ್ರಶಾಂತಿ ಅನ್ನುವಂಥ ಕಾರಣಕ್ಕೆ ಇದು ಸರಿ ಇಲ್ಲ, ಇದು ಕೆಟ್ಟ ನಕ್ಷತ್ರ ಅಂತ ಆಗಿನ ಕಾಲದಿಂದ ಬಂದಿರುವಂಥದ್ದಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇವತ್ತಿಗೂ ಮೂಲ ನಕ್ಷತ್ರ ಆಶ್ಲೇಷ ನಕ್ಷತ್ರ ಅಂದಿದ ತಕ್ಷಣವೇ ಮದುವೆ ವಿಳಂಬ ಅನ್ನುವಂಥದ್ದಿದೆ. ಆದರೆ ಆ ಥರ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಇವತ್ತು ಎಷ್ಟೋ ಜನ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮದುವೆ ಆಗಿ ಒಳ್ಳೆಯ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಆ ಮೂಲ ನಕ್ಷತ್ರದಲ್ಲಿ ಮದುವೆ ಆದಂಥವರು ಅಭಿವೃದ್ಧಿ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೂಲ ನಕ್ಷತ್ರ ದೋಷ ಅನ್ನುವಂಥದ್ದು ಮನಸ್ಥಿತಿಯಿಂದನೂ ಲೇಟ್ ಆಗ್ತಾ ಇರುವಂಥದ್ದಿದೆ. ಮತ್ತು ಸಾಮಾನ್ಯವಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರದಲ್ಲಿ ನೋಡಿ, ಲಗ್ನ ಅಂತ ಹೇಳಿದಾಗ ಅವರ ವ್ಯಕ್ತಿತ್ವ, ಭಾವನೆಗಳನ್ನು, ತನುಭಾವವನ್ನು ಲೆಕ್ಕಾಚಾರವನ್ನು ಮಾಡಬಹುದು. ಅದೇ ರೀತಿ ವೈವಾಹಿಕ ಜೀವನ ಅಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳು ಸಪ್ತಮ ಸ್ಥಾನದ ಫಲ ಏನಿದೆ ಅನ್ನುವಂಥದ್ದನ್ನು ಮೇಲೆ ಮದುವೆ ವಿಚಾರದಲ್ಲಿ ಲೆಕ್ಕಾಚಾರ ಇರುತ್ತೆ. ಸಾಮಾನ್ಯವಾಗಿ ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ ಅಂತ ಹೇಳ್ತೀವಿ. ಇವತ್ತು ಯಾರಿಗೋ ಪ್ರೇಮ ವಿವಾಹ ಯೋಗ ಇರುವಂಥದ್ದಿರುತ್ತೆ, ಅಥವಾ ಮದುವೆ ವಿಚಾರದಲ್ಲಿ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಮದುವೆ ಆಗಿ ದಂಪತಿಗಳ ನಡುವೆ ಹೊಂದಾಣಿಕೆ ಇಲ್ದಿರೋ ಕೋರ್ಟು ಕಚೇರಿ ಹತ್ತುತ್ತಾ ಇರುವಂಥದ್ದು ಘಟನೆಗಳು ನಾವು ನೋಡ್ತಾ ಇದ್ದೀವಿ. 2 ಮದುವೆ ಅಲ್ಲ 3 ಮದುವೆ ಆಗಿದ್ರೇನು ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲವೂ ಸಪ್ತಮ ಸ್ಥಾನದಲ್ಲಿರುವಂಥ ಗ್ರಹಗಳ ಲೆಕ್ಕಾಚಾರದಲ್ಲಿ ಅದರ ಪರಿಣಾಮದಿಂದ ತೊಂದರೆಗಳಾಗ್ತಾ ಇರುವಂಥದ್ದು ಕಾರಣ ಅಂತ ಹೇಳ್ಬಹುದಾಗಿದೆ. ಇವತ್ತು ಮದುವೆ ವಿಚಾರದಲ್ಲಿ ವಿಳಂಬ ಅಂತ ಹೇಳಿದ ತಕ್ಷಣವೇ ವಿವಾಹಕಾರಕರ ಗ್ರಹಗಳು ಯಾವುದಿದೆಯೋ ಆ ಗ್ರಹಗಳು ಬಲಹೀನನಾಗಿದ್ದಾಗ ಇವೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದಿರುತ್ತೆ. ಕೆಲವೊಮ್ಮೆ ಈ ದೋಷಗಳು ಅಂತ ಬರುತ್ತೆ. ಈ ಕೆಲವೊಂದು ಕುಜದೋಷ ಆಗಬಹುದು, ಅಥವಾ ಈ ಸರ್ಪದೋಷ ಆಗಬಹುದು, ಪಿತೃದೋಷ ಆಗಬಹುದು. ಇಂಥ ದೋಷಗಳಿಂದನೂ ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ. ಸಾಮಾನ್ಯವಾಗಿ ಸರ್ಪದೋಷ ಅಂತ ಹೇಳಿದ್ರೆ 12 ಪ್ರಕಾರವಾದಂಥ ಕಾಲಸರ್ಪದೋಷಗಳಿದೆ. ನೋಡಿ, ಎಲ್ಲ ಏನು ಮಾಡ್ತಾರೆ, ಸರ್ಪದೋಷ ಅಂತ ಹೇಳಿದ ತಕ್ಷಣವೇ ಸರ್ಪದೋಷನ ಮದುವೆ ವಿಳಂಬ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಅದರಲ್ಲಿ 2 ಸರ್ಪದೋಷಗಳು ಮಾತ್ರ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದಿರುತ್ತೆ. ಒಂದು ಅನಂತ ಕಾಲ ಸರ್ಪದೋಷ, ಎರಡನೇದಾದಂಥ ಸರ್ಪದೋಷ ಅಂತ ಹೇಳಿದ್ರೆ ತಕ್ಷಕ ಕಾಲ ಸರ್ಪದೋಷ ಅಂತ ಹೇಳ್ತೀವಿ. ಈ ಅನಂತ ಕಾಲ ಸರ್ಪದೋಷದಲ್ಲಿ ಏನಪ್ಪ ಅಂತ ಹೇಳಿದ್ರೆ
ಲಗ್ನದಲ್ಲಿ ರಾಹು ಇದ್ದು 7ನೇ ಮನೆಯಲ್ಲಿ ಕೇತು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಅಂಥವ್ರಿಗೇನಾಗುತ್ತೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಇವತ್ತು ತಂದೆ ತಾಯಿಗಳು ನೋಡ್ತಾ ಇದ್ದಾರೆ, ಮದುವೆಗೆ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇರುತ್ತೆ, ಆ ಹೆಣ್ಣು ಮಗು ಅಥವಾ ಹುಡುಗ ಯಾರಿರ್ತಾರೆ ಮದುವೆ ಮೇಲೆ ಗಮನ ಇರೋದಿಲ್ಲ. ಅಯ್ಯೋ ಬಿಡು ಮಾಡ್ಕೊಳ್ಳೋಣ, ನೋಡೋಣ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದರೆ ಅವನಿಗೇನಾಗುತ್ತೆ ಮದುವೆ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಆ ಥರ ಮನಸ್ಥಿತಿ ಈ ಅನಂತ ಕಾಲ ಸರ್ಪದೋಷ. ಮತ್ತು ಅನಂತ ಕಾಲ ಸರ್ಪದೋಷದಲ್ಲಿ ಇನ್ನೊಂದು ವಿಚಾರ ಇದೆ, ಮದುವೆ ವಿಳಂಬ ಅಷ್ಟೇ ಆಗುತ್ತೆ, ವಿವಾಹದ ನಂತರ ಅಷ್ಟು ತೊಂದರೆಗಳು ಆಗೋದಿಲ್ಲ ಅಂತ ಹೇಳುತ್ತೆ. ಆದರೆ ಈ ತಕ್ಷಕ ಕಾಲ ಸರ್ಪ ಏನು ಪ್ರಾಬ್ಲಮ್ ಕೊಡುತ್ತೆ ಅಂದರೆ ವಿವಾಹ ವಿಳಂಬನೂ ಮಾಡುತ್ತೆ ಮತ್ತು ಅದರ ಜೊತೆಗೆ ಮದುವೆ ನಂತರನೂ ಡಿಸ್ಟರ್ಬೆನ್ಸ್ ಬರುತ್ತೆ. ಯಾಕೆ ಆ ಥರ ಅಂತ ಹೇಳಿದ್ರೆ ಲಗ್ನದಲ್ಲಿ ಕೇತು ಇರುತ್ತೆ, ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದು ಎಲ್ಲ ಗ್ರಹಗಳು ಬಂಧಿತವಾಗಿರುತ್ತೆ ಈ ಜಾತಕದ ಕುಂಡಲಿ, ಲಗ್ನ ಕುಂಡಲಿ ಇಲ್ಲಿ ನಾವು ನೋಡಿದಾಗ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, 7ನೇ ಮನೇಲಿ ರಾಹು ಮೈಂಡ್ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಈ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಕೊಡುವಂಥದ್ದು ಇರುತ್ತೆ. ಮತ್ತು ಮದುವೆ ಆದಮೇಲೆ ಯಾಕಪ್ಪ ಮದುವೆ ಆದೆ ಅನ್ನುವಂಥದ್ದು ಜಗಳಗಳು ಜಾಸ್ತಿ, ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಮತ್ತು ಲಗ್ನದಲ್ಲೇ ಕೇತು ಇದ್ದಾಗ ಏನಾಗುತ್ತೆ, ವೈರಾಗ್ಯ ಜಾಸ್ತಿ ಕೊಡ್ತಾನೆ. ಅಂದರೆ ಒಂದಷ್ಟು ವರ್ಷ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅವರಿಬ್ಬರ ನಡುವೆ ಅಷ್ಟು ಬಾಂಧವ್ಯತೆ ಇರೋದಿಲ್ಲ. ನಾವು ನೋಡ್ತಾ ಇದ್ದೀವಿ, ಇವತ್ತು ಎಷ್ಟೋ ಜನ ಇದ್ದಾರೆ ಮದುವೆ ಆಗಿ, ಇವತ್ತು ಮದುವೆ ಆದಂತಹ ದಿನದಿಂದ ಇವತ್ತಿಗೂ 10 ವರ್ಷ ಆಗಿದ್ರೇನು ಚೆನ್ನಾಗಿರೋದು ನೋಡ್ತಾ ಇದ್ದೀವಿ. ಆದರೆ ಈ ಏನಿದೆ ತಕ್ಷಕ ಕಾಲ ಸರ್ಪದೋಷ ಮದುವೆ ನಂತರ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ. ಅವ್ರಿಗೇನಾದರೂ ಕಳತ್ರ ದೋಷಗಳು ಏನಾದರೂ ಇದ್ದರೆ ಬಿಟ್ಟು ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಕಾರಣಗಳಿಂದ ಮದುವೆ ವಿಚಾರದಲ್ಲಿ ವಿಳಂಬ ಆಗುತ್ತೆ ಮತ್ತು ವಿವಾಹದ ನಂತರನೂ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವೆಲ್ಲ ಗ್ರಹಗಳಿಂದ ಈ ವಿವಾಹ ವಿಳಂಬ ಅನ್ನುವಂಥದ್ದಾಗುತ್ತೆ ಅಂತ, ಯಾವೆಲ್ಲ ಗ್ರಹಗಳು ಮಾರಕವಾಗುತ್ತೆ? ಇಲ್ಲಿ ಮಾರಕ ಗ್ರಹಗಳು ಅಂತ ಬಂದಾಗ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ನೀವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀರಾ, ಸಪ್ತಮ ಸ್ಥಾನಕ್ಕೆ ಯಾವುದು ಮಾರಕ ಗ್ರಹ ಅಂತ ತಿಳ್ಕೊಬೇಕಾಗುತ್ತೆ. ಪ್ರತಿಯೊಂದು ಲಗ್ನಕ್ಕೂ ಅದರದೇ ಆದಂಥ ಮಾರಕ ಗ್ರಹಗಳು ಇದ್ದೇ ಇರುತ್ತೆ. ನಾನು ಒಂದು ಉದಾಹರಣೆ ಕೊಡಬಹುದು. ನೀವು ಯಾವುದೇ ರಾಶಿಯ ನಕ್ಷತ್ರದಲ್ಲಿ ಹುಟ್ಟಿದ್ರೇನೂ ತೊಂದರೆ ಇಲ್ಲ. ನಿಮ್ಮದು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ರೆ ನೋಡಿ, ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ. ನೀವು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಂತಹ ಒಂದು ಪಕ್ಷದಲ್ಲಿ ಕನ್ಯಾ ಲಗ್ನಕ್ಕೆ ಅಧಿಪತಿ ಯಾರು, ಇದು ಬಹಳ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಈ ಲಗ್ನಾಧಿಪತಿ ಏನಾದರೂ ಬುಧ, ಯಾಕಂದರೆ ಕನ್ಯಾ ಲಗ್ನಕ್ಕೆ ಅಧಿಪತಿ ರಾಶ್ಯಾಧಿಪತಿ, ನಕ್ಷತ್ರಾಧಿಪತಿ, ಲಗ್ನಾಧಿಪತಿ ಅಂತ ಇರುತ್ತೆ. ಹಾಗಾಗಿ ಈ ಕನ್ಯಾ ಲಗ್ನಕ್ಕೆ ಬುಧ ಅಧಿಪತಿ ಆಗಿರ್ತಾನೆ. ಹಾಗಾಗಿ ಯಾವಾಗ ಬುಧ ಸಪ್ತಮ ಸ್ಥಾನದಲ್ಲಿ ಇರ್ತಾನೋ ಅವನು ಬುಧ ಗ್ರಹ ಮಾರಕ ಗ್ರಹ ಆಗಿರುತ್ತೆ. ಅವಾಗ ಏನಾಗುತ್ತೆ ನೋಡಿ, ಬುಧ ಅವನ ವ್ಯಕ್ತಿತ್ವ, ಅವನ ಫಲಗಳು, ಕಾರತತ್ವಗಳು ಅಂತ ಹೇಳಿದಾಗ ಏನು ಫಲಗಳು ಕೊಡುತ್ತೆ ಅಂದರೆ, ಬುಧನ ಗುಣಲಕ್ಷಣಗಳು ಬುದ್ಧಿಕಾರಕ, ಪ್ರಜ್ಞಾಕಾರಕ ಅಂತ ಹೇಳ್ತೀವಿ. ಅಂದರೆ ಇವತ್ತು ಬುಧ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಅಂತ ಹೇಳಿದ್ರೆ ಒಳ್ಳೆ ಜ್ಞಾನವಂತರಾಗಿರ್ತಾರೆ, ಒಳ್ಳೆ ನಾಲೆಜ್ ಚೆನ್ನಾಗಿರುತ್ತೆ, ಆಲೋಚನೆ ಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಬುಧ ದಶೆ ನಡೀತಾ ಇರಬೇಕು ಎಜುಕೇಷನಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ ಅಂದರೆ, ಈ ಸಪ್ತಮ ಸ್ಥಾನದಲ್ಲಿ ಬುಧ ಮೀನ ರಾಶಿಗೆ ನೀಚ ಸ್ಥಾನ, ಅದು ಬಾಧಕಾಧಿಪತಿ ಆಗಿರ್ತಾನೆ, ಬಾಧಕ ರಾಶಿಯಲ್ಲಿ ಸ್ಥಿತವಾಗಿರ್ತಾನೆ. ಅವಾಗ ಏನಾಗುತ್ತೆ, ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಏನಾಗುತ್ತೆ, ವೈವಾಹಿಕ ಜೀವನದಲ್ಲಿಯೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಹುಡುಗ ಸರಿ ಇಲ್ಲ, ಅವನ ಎಜುಕೇಷನ್ ಸರಿ ಇಲ್ಲ, ಅವನ ಸ್ಯಾಲ್ರಿ ಸರಿ ಇಲ್ಲ, ಮತ್ತು ಮದುವೆ ಆದಮೇಲೆ ಅಹಂ ಜಾಸ್ತಿ ಇರುತ್ತೆ, ನಾನು ಹೇಳೋದೇ ಸರಿ, ನಾನು ಹೇಳ್ದಂಗೆ ಕೇಳಬೇಕು, ಈ ಥರ ವಾದಿಸುವಂಥ ಬುದ್ಧಿ ಜಾಸ್ತಿ ಇರುತ್ತೆ. ಅಲ್ಲಿ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಈ ಕನ್ಯಾ ಲಗ್ನಕ್ಕೆ ಸಪ್ತಮ ಸ್ಥಾನದಲ್ಲಿ ಬುಧ ಇದ್ದಾಗ ಅದು ಮಾರಕ ಗ್ರಹವಾಗಿ ಬಾಧಿಸ್ತಾ ಇರುತ್ತೆ. ಇದರ ಎಲ್ಲ ರಾಶಿಗಳಿಗೂ ಲಗ್ನಕ್ಕೂ ಒಂದೊಂದು ಬಾಧಕ ರಾಶಿ, ಬಾಧಕಾಧಿಪತಿ ಇದ್ದೇ ಇರ್ತಾರೆ. ಆದರೆ ಗ್ರಹಗಳಲ್ಲಿ ನಾವು ನೋಡೋಕ್ಕೋದ್ರೆ ವಿವಾಹ ಕಾರಕರು ಅಂತ ಆಗಲೇ ಹೇಳಿದೆ ನೋಡಿ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ವೀಕ್ ಆಗಿರುತ್ತೆ, ಮದುವೆಗೆ ಹೇಗೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ, ರವಿ ಗ್ರಹ ಅವನು ಪಿತೃಕಾರಕ ಆಗಿರ್ತಾನೆ, ಮತ್ತು ವಿವಾಹಕಾರಕ, ಆರೋಗ್ಯಕಾರಕ ಗ್ರಹ ಆಗಿರುತ್ತೆ. ಸೊ ಈ ರವಿ ವೀಕ್ ಆಗಿದ್ರೇನು ತೊಂದರೆ ಆಗುತ್ತೆ. ಅದರ ಜೊತೆಗೆ ಕುಜಗ್ರಹ ಬಲಹೀನನಾಗಿದ್ರೇನೋ ಅದೂ ಸಹ ತೊಂದರೆ ಆಗುತ್ತೆ ವಿವಾಹದ ವಿಚಾರದಲ್ಲಿ. ಮತ್ತು ಶುಕ್ರಗ್ರಹನೂ ತೊಂದರೆ ಮಾಡುತ್ತೆ. ಮತ್ತು ಅದ್ರ ಜೊತೆಗೆ ಪಾಪಗ್ರಹಗಳು ಅಂತ ಹೇಳ್ತೀವಿ ನೋಡಿ. ಪಾಪಗ್ರಹಗಳು ವಿವಾಹಕ್ಕೆ ತೊಂದರೆ ಕೊಡೋದಂದರೆ ಶನಿ ಮತ್ತು ರಾಹು, ಕೇತು. ಸೊ ಈ ಶನಿ ಗ್ರಹ ಏನೇ ತೊಂದರೆ ಕೊಡುತ್ತೆ ಅಂದರೆ ಲೇಟ್ ಮ್ಯಾರೇಜ್ ಮಾಡಿಬಿಡುತ್ತೆ. ಯಾರ ಜಾತಕದಲ್ಲಿ 7ನೇ ಮನೆಯಲ್ಲಿ ಶನಿ ಇರ್ತಾನೋ ಅಂಥವ್ರಿಗೆ ನೀವು ಎಷ್ಟೇ ಪ್ರಯತ್ನ ಮಾಡಿ ಮದುವೆ ಕನಿಷ್ಠ ಪಕ್ಷ ಅಂದರೆ 30 ದಾಟೋವರೆಗೂ ಮದುವೆ ಆಗೋದಿಲ್ಲ ಅಂತ ಹೇಳುತ್ತೆ. ನಾನು ಮೊನ್ನೆ ಮಾತನಾಡುವಾಗೂ ಹೇಳ್ತಾ ಇದ್ದೆ, ಯಾವುದು ಕರ್ಕಾಟಕ ಲಗ್ನಕ್ಕೂ ಮತ್ತು ಸಿಂಹ ಲಗ್ನಕ್ಕೂ ಸಪ್ತಮ ಸ್ಥಾನ ಅಂತ ಬಂದಾಗ ಮಕರ ಕುಂಭ ಆಗುತ್ತೆ. ಈ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನಕ್ಕೆ ಹುಟ್ಟಿರುವಂಥವ್ರಿಗೆ 7ನೇ ಮನೆ ಬಂದು ಮಕರ ರಾಶಿ ಆಗುತ್ತೆ, ಸಿಂಹ ಲಗ್ನಕ್ಕೆ ಕುಂಭ ರಾಶಿ ಆಗುತ್ತೆ ಅಲ್ವಾ. ಆ ರಾಷ್ಟ್ರಾಧಿಪತಿ ಏನು 7ನೇ ಮನೆ ಅಧಿಪತಿ ಶನಿಗ್ರಹ ಆಗಿರ್ತಾನೆ. ಅವಾಗ ಏನಾಗುತ್ತೆ, ಶನಿಯ ಫಲಗಳು ಹೇಗೆ ಕೊಡುತ್ತೆ, ಏನೇ ಕೆಲಸ ಆಗಲಿ ಮದುವೆಗೆ ಪ್ರಯತ್ನ ವಿಳಂಬ,
ಮತ್ತು 7ನೇ ಮನೆಯಲ್ಲಿ ಶನಿ ಇದ್ರೇನು ಲೇಟ್ ಮ್ಯಾರೇಜ್ ಆಗುವಂಥದ್ದು ಇರುತ್ತೆ. ಯಾಕಂದರೆ ಇದೊಂದು 20 ವರ್ಷದಿಂದ ನಾವು ಈ ಥರ ಕಾಂಬಿನೇಷನ್ಸ್ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪರಿಹಾರಗಳನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಥರ ಮಾರ್ಗಗ್ರಹಗಳು ಅವರ ಜಾತಕದಲ್ಲಿ ಬಾಧಿತವಾಗಿದ್ದರೆ ಅಂಥವರಿಗೆ ಮದುವೆ ವಿಚಾರದಲ್ಲಿ ಕಷ್ಟ ಆಗುತ್ತೆ. ಮತ್ತು ನಾವು ಹೇಳ್ಬಿಡ್ಬೋದು ಇವರಿಗೆ ಜಾತಕದಲ್ಲಿ ಇದೆ ಮದುವೆ ವಿಚಾರದಲ್ಲಿ 30, 35, 40 ದಾಟೋವರೆಗೂ ಆಗೋದಿಲ್ಲ ಅಂತ. ಇವತ್ತು 30 ಅಲ್ಲ 40, 45 ದಾಟಿದ್ರೂ ಮದುವೆ ಯೋಗ ಇಲ್ದಿರುವಂಥ ಜಾತಕಗಳಿದ್ದಾವೆ. ಸೊ ಅದು ಕಾಂಬಿನೇಷನ್ಸ್ ಹೇಗೆ ಅಂತ ಹೇಳಿದ್ರೆ, ಶನಿ ಮತ್ತು ಕೇತು ಕಾಂಬಿನೇಷನ್ಸ್ ಏನಾದರೂ 7ನೇ ಮನೆಯಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಏನೇ ಪ್ರಯತ್ನ ಮಾಡಿ ಮದುವೆ ಆಗೋದು ಕಷ್ಟ. ಯಾಕಂದರೆ 7ನೇ ಮನೆಯಲ್ಲಿ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಸಾವಿರಾರು ಜಾತಕಗಳಲ್ಲಿ ಮದುವೆ ಆಗದಿರೋವಂಥ ಜಾತಕಗಳು ನಾನು ಒಂದು ಸರ್ವೆ ಮಾಡಿರೋ ಪ್ರಕಾರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವರಿಗೆ 7ನೇ ಮನೆಯಲ್ಲಿ ಶನಿ ಕೇತು ಕಾಂಬಿನೇಷನ್ಸಲ್ಲೂ ಸಮಸ್ಯೆ ಆಗಿರೋದು, ಮತ್ತು ಮಕರ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ 7ನೇ ಮನೆಯಲ್ಲಿ ಶನಿ ಮತ್ತು ಕೇತು ಕಾಂಬಿನೇಷನ್ಸ್ ಇರುವಂಥ ತೊಂದರೆ ಆಗಿರೋದು, ಕುಂಭ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಏನು ಸಿಂಹರಾಶಿಯಲ್ಲಿ ಶನಿ ಕೇತು ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಮದುವೆನೇ ಆಗದಿರೋವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಯಾಕೆ ಅವೆರಡು ಕಾಂಬಿನೇಷನ್ಸ್ ಆಗುತ್ತೆ? ಈಗ ಉದಾಹರಣೆಗೆ ಒಂದು ಯೋಗಗಳು ಅಂತ ಇರುತ್ತೆ, ಈ ಧನ ಯೋಗ, ಈ ಥರದ ಯೋಗಗಳು ಇರುತ್ತೆ. ಆ ಥರ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಸನ್ಯಾಸಿ ಯೋಗವನ್ನು ಉಂಟು ಮಾಡುತ್ತೆ ಯಾವ್ಯಾವ ಗ್ರಹಗಳು? ಶನಿ ಮತ್ತು ಕೇತು. ಶನಿಯ ಪರಿಣಾಮ ಏನು, ಕಾರತತ್ವಗಳು ಏನು ಅಂತ ಹೇಳಿದಾಗ ಶನಿ ಆಯುಷ್ಯಕಾರಕ ಅಂತ ಹೇಳ್ತೀವಿ, ಸರ್ವ ಯೋಗಕಾರಕ ಅಂತ ಹೇಳ್ತೀವಿ. ಆದರೆ ಕೇತುವಿನ ಕಾಂಬಿನೇಷನ್ಸ್ ಸೇರ್ಕೊಂತು ಅಂತ ಹೇಳಿದ್ರೆ ಕೇತು ಸಹ ಒಂದು ಕರ್ಮಕಾರಕನ ಜೊತೆ ಮೋಕ್ಷಕಾರಕ ಸೇರಿಕೊಂಡ್ರೆ, ಮೋಕ್ಷಕಾರಕ ಅಂತ ಹೇಳಿದ್ರೆ ಕೇತುನ ಅಂತ ಹೇಳ್ತೀವಿ. ಬೇಡ ನನಗೆ ಮದುವೆ ಬೇಡ, ಏನೋ ಬೇಡ, ಈ ಥರ ಭಾವನೆಗಳನ್ನು ಸೃಷ್ಟಿಸುವಂತಹ ಒಂದು ಛಾಯಾಗ್ರಹ ಯಾವುದಪ್ಪ ಅಂದರೆ ಇದೇ ಕೇತು. ಈ ಕೇತುವಿನ ಪ್ರಭಾವಕ್ಕೆ ಯಾರು ಒಳಗಾಗಿರ್ತಾರೋ ಶನಿ ಮತ್ತು ಕೇತು ಕಾಂಬಿನೇಷನ್ಸು ಅವ್ರಿಗೆ ಮದುವೆ ಇಂಟ್ರೆಸ್ಟು ಇರೋದಿಲ್ಲ, ಮದುವೆ ಬಗ್ಗೆ ವ್ಯಾಮೋಹನೂ ಇರೋಲ್ಲ. ಮದುವೆ ಆದ್ರೇನು ನೋಡಿ, ಎಷ್ಟೋ ಜನ ಇವತ್ತು ಆ ಥರ ಕಾಂಬಿನೇಷನ್ಸ್ ಇರೋರ್ಗು ಏನೋ ಯಾವುದೋ ಒಂದು ದೈವ ಬಲನೋ ಅಥವಾ ಯಾವುದೋ ಹಿರಿಯರು ಮಾಡಿರುವಂತಹ ಪೂಜೆ ಫಲಗಳನ್ನು ಅವ್ರಿಗೆ ಮದುವೆ ಆಗ್ಬಿಟ್ಟಿರುತ್ತೆ. ಇವತ್ತಿಗೂ ಗಂಡ ಹೆಂಡತಿ ಅನ್ನುವಂಥದ್ದು ಅಷ್ಟು ಬಾಂಧವ್ಯತೆ, ಅಷ್ಟು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಗಂಡ ಒಂದು ರೂಮಲ್ಲಿ ಇರ್ತಾನೆ, ಹೆಂಡತಿ ಒಂದು ರೂಮಲ್ಲಿ ಇರ್ತಾರೆ, ಅಥವಾ ಎಲ್ಲೋ ಗಂಡ ಎಲ್ಲೋ ಸಾವಿರಾರು ಕಿಲೋಮೀಟ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಹೆಂಡತಿ ಎಲ್ಲೋ ಇರ್ತಾರೆ. ಸೊ ಈ ಥರ ಕಾಂಬಿನೇಷನ್ಸ್ ಕಂಡು ಬರುವಂಥದ್ದು ಇರುತ್ತೆ. ಇವತ್ತು ಎಷ್ಟೋ ಜನ ನಾವು ಸನ್ಯಾಸಿಗಳು ನಾವು ನೋಡ್ತಾ ಇದ್ದೀವಿ, ಅಂದರೆ ಜಪ ತಪ ಈ ಸ್ವಾಮೀಜಿಗಳೆಲ್ಲ ನೋಡ್ತಾ ಇರ್ತೀವಿ. ಅದು ಕರೆಕ್ಟ್ ಆಗಿರುವಂಥ ಸ್ವಾಮೀಜಿಗಳ ಜಾತಕ ನೋಡ್ಬಿಟ್ರೆ ಅವ್ರಿಗೆ ಇದೇ ಕಾಂಬಿನೇಷನ್ಸ್ ಇಲ್ಲಿ 7ನೇ ಮನೆಯಲ್ಲಿ ಶನಿ ಕೇತು ಕಾಂಬಿನೇಷನ್ಸೇ ಆಗಿರುತ್ತೆ. ಸೊ ಯಾಕಂದ್ರೆ ಅವ್ರಿಗೆ ಮದುವೆ ಆಗೋದೇ ಇಲ್ಲ, ಅವ್ರ ಲೈಫೇ ತ್ಯಾಗ, ಒಂಥರ ಆಧ್ಯಾತ್ಮಿಕ ಒಲವು, ಪೂಜೆ ಪುನಸ್ಕಾರಗಳು, ಈ ಥರ ಒಲವು ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ಆ ಥರ ಒಂದು ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಅದರಿಂದನೂ ಮದುವೆ ವಿಚಾರದಲ್ಲಿ ವಿಳಂಬ ಮಾಡುವಂಥ ಸಾಧ್ಯತೆ ಇರುತ್ತೆ. ಏನು ವಿವಾಹ ವಿಳಂಬಕ್ಕೆ ಪಿತೃದೋಷ ಅನ್ನುವಂಥದ್ದು ಏನಾದರೂ ಕಾರಣವಾಗುತ್ತಾ? ಹೌದು, ಯಾಕಂತ ಹೇಳಿದ್ರೆ ಇವತ್ತು ನಾವು ಪಿತೃಪಕ್ಷಗಳನ್ನು ಇವಾಗ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ನೋಡಮ್ಮ ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿದ್ರೆ ಪಿತೃದೋಷ ಇದೆ ನೋಡಿ ಅದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಹೌದು, ಒಂದು ಮದುವೆ ವಿಚಾರಕ್ಕೂ ಈ ಪಿತೃದೋಷ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ನಾವು ಜಾತಕಗಳಲ್ಲಿ ನೋಡಲಿಕ್ಕೆ ಇರುತ್ತೆ ಈ ಥರ ದೋಷಗಳಿದೆಯಾ, ಶಾಪ ಇದೆಯಾ, ಎರಡು ವಿಚಾರ ನೋಡಬೇಕು. ಪಿತೃಶಾಪ, ಪಿತೃದೋಷ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡ್ತೀವಿ. ಯಾರ ಜಾತಕದಲ್ಲಿ ಏನಾದರೂ ಸಪ್ತಮ ಸ್ಥಾನದಲ್ಲಿ ನೋಡಿ ಅದು ಕಾಂಬಿನೇಷನ್ಸ್ ಪಿತೃದೋಷ ಯಾವುದರ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ. ನಿಮಗೆ ಉದಾಹರಣೆಗೆ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಏನಾದರೂ ಈ ರವಿಯ ಜೊತೆ ರಾಹು ಅಥವಾ ಕೇತು ಸಂಯೋಗ ಏನಾದರೂ ಆಗಿದ್ದರೆ, ಅಂದರೆ ರಾಹು ಕೇತು ಒಂದೇ ಮನೆಯಲ್ಲಿ ಬರೋದಿಲ್ಲ, ಇದು ಬಹಳ ಗಮನಿಸಬೇಕು. ರಾಹುವಿನ ಜೊತೆ ರವಿ ಇರಬಹುದು ಅಥವಾ ಕೇತುವಿನ ಜೊತೆ ರವಿ ಕಾಂಬಿನೇಷನ್ಸ್ ಇರಬಹುದು. ಈ ಥರ ಏನಾದರೂ ನಿಮ್ಮ ಜಾತಕದಲ್ಲಿದ್ದರೆ ಮಕ್ಕಳಾಗೋದಿಲ್ಲ, ಮದುವೆ ಏನಾಗ್ಬಿಡುತ್ತೆ, ಮಕ್ಕಳಾಗುವಂಥದ್ದು ಕಷ್ಟ. ಯಾಕಂದರೆ ಅದು ಪಿತೃದೋಷದಿಂದ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. ಅದೇ ನಿಮಗೆ ಮದುವೆಗೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಲಗ್ನದಿಂದ 7ನೇ ಮನೆ, ಅಂದರೆ ಅದನ್ನು ನಾವು ಈ ಕಳತ್ರ ಸ್ಥಾನ ಅಂತ ಹೇಳ್ತೀವಿ, ಅಂದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರನ್ನು ಲೆಕ್ಕಾಚಾರವನ್ನು ಮಾಡುವಂಥದ್ದು. ಸೊ ಎಲ್ಲಿ 7ನೇ ಮನೆಯಲ್ಲಿ ಏನಾದರೂ ಶನಿ ಮತ್ತು ಅದ್ರ ಜೊತೆಗೆ ರವಿ ಕಾಂಬಿನೇಷನ್ಸ್ ಇರೋದಾಗಲಿ ಅಥವಾ ರವಿ ಶನಿ ಸಂಯೋಗ ಹೊಂದಿದ್ರು ಅಂಥದ್ದಾಗಲಿ, ಸೊ ಈ ಥರದ್ದು ಏನಾದರೂ ಇತ್ತು ಅಂದರೆ, ಅಥವಾ ರವಿ ಜೊತೆ ಕೇತು ಕಾಂಬಿನೇಷನ್ಸ್ ಇದ್ರೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂಥವ್ರಿಗೆ ಪಿತೃದೋಷಗಳು ಉಂಟಾಗುವಂಥದ್ದು ಇರುತ್ತೆ. ಭಾಳ ಜನ ಕೇಳ್ತಾರೆ ಇದೇನು ಪಿತೃದೋಷ ಅಂತ ಹೇಳ್ತಾ ಇದ್ದಾರೆ, ನಾವು ಮಾಡಿರ್ತೀವಿ ಆದರೂ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡ್ತೀವಿ. ಆದರೆ ನೀವು ಏನೇ ಪೂಜೆ ಪುನಸ್ಕಾರಗಳು ಮಾಡಿ ಯಾವುದೇ ಜಾತಕಗಳಲ್ಲಿ ಗ್ರಹಗಳ ಫಲಗಳನ್ನು ನಾವು ನೋಡಿದಾಗ ಯಾರಿಗೆ
ಪಿತೃದೋಷ ಅನ್ನುವಂಥದ್ದು ಅರ್ಧಿದ್ರೆ ಅವ್ರಿಗೆ ಪಿತೃಗಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರೋದಿಲ್ಲ. ಅದು ನೀವು ಪೂಜೆ ಸರಿಯಾಗಿ ಮಾಡಿಲ್ಲ ಅಥವಾ ಪೂಜೆಗಳು ಅದು ಸರಿಯಾದಂತಹ ಮಾರ್ಗದರ್ಶನ ತೆಗೆದುಕೊಂಡಿಲ್ಲ ಅಂದ್ರೂ ಶುಭ ಕಾರ್ಯಗಳು ಆಗೋದಿಲ್ಲ. ಅದು ಇಂಪ್ರೂವ್ಮೆಂಟ್ಗೂ ತೊಂದರೆ, ಮದುವೆ ವಿಚಾರಕ್ಕೂ ಸಂಬಂಧಪಟ್ಟಂಥದ್ದು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಫಸ್ಟು ಜಾತಕ ಬಂದಾಗ ಮದುವೆ ವಿಳಂಬ ಅಂತ ಜಾತಕ ಲೆಕ್ಕಾಚಾರದಲ್ಲಿ ನಾವು ನೋಡೋಕೆ ಹೋದರೆ ಮೊದಲಿಗೆ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ಈ ಮಗುಗೆ ಏನಾದರೂ ದೋಷಗಳಿದೆಯಾ, ಪಿತೃದೋಷ ಇದೆಯಾ ಅಂತ ನೋಡ್ತೀವಿ. ಪಿತೃದೋಷ ಇತ್ತು ಅಂದರೆ ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಬೇಕು. ಈಗಾಗಲೇ ಪಿತೃಪಕ್ಷಗಳಲ್ಲಿ ಶ್ರಾದ್ದವನ್ನು ಮಾಡುವಂಥದ್ದು, ತರ್ಪಣಾದಿಗಳನ್ನು ಬಿಡುವಂಥದ್ದು, ಮತ್ತು ಕೆಲವೊಂದು ತಿಲಾಹೋಮ, ತ್ರಿಪಿಂಡ ಶ್ರಾದ್ದವನ್ನು ಮಾಡುವಂಥದ್ದು. ನೋಡಿ, ಎಲ್ಲವನ್ನೂ ಮಾಡಬಾರ್ದು. ಈ ಪಿತೃದೋಷ ಅನ್ನುವಂಥದ್ದು ಕಾಂಬಿನೇಷನ್ಸ್ ಇರುತ್ತೆ. ನಾನು ರಾಹು ಜೊತೆ ಏನಾದರೂ ರವಿ ಕಾಂಬಿನೇಷನ್ಸ್ 7ನೇ ಮನೆಯಲ್ಲಿದ್ದರೆ ಅದನ್ನು ನೀವು ನಾರಾಯಣ ಬಲಿ ಮಾಡಬಹುದು, ಅದರಲ್ಲಿ ಫಲ ಕೊಡುತ್ತೆ. ಅದೇ 7ನೇ ಮನೆಯಲ್ಲಿ ಶನಿಯ ಜೊತೆ ರವಿ ಕಾಂಬಿನೇಷನ್ಸ್ ಇತ್ತು ಅಂದರೆ ನೀವು ಪಿತೃದೋಷಕ್ಕೆ ತಿಲಾಹೋಮನ್ನು ಸೇರಿಸ್ಕೋಬೇಕು. ಯಾಕಂದರೆ ತಿಲಾಹೋಮ, ತ್ರಿಪಿಂಡ ಶ್ರಾದ್ದ, ಮೋಕ್ಷ ನಾರಾಯಣ ಬಲಿ ಅಂತ ಕೆಲವೊಂದು ಪರಿಹಾರಗಳಿರುತ್ತೆ. ಸೊ ಅದನ್ನು ನಾವು ಮಾಡಿದಾಗ ಹೆಚ್ಚು ಪರಿಣಾಮ ಬೀಳುತ್ತೆ, ಮತ್ತು ಮದುವೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ. ಇವತ್ತು ಎಷ್ಟೋ ಜನ ಸರ್ಪದೋಷ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ, ಅನಂತ ಕಾಲ ಸರ್ಪದೋಷ, ತಕ್ಷಕ ಕಾಲ ಸರ್ಪದೋಷ. ಅವರು ಎಲ್ಲ ದೇವಸ್ಥಾನಗಳು ಏನೇನೋ ಪೂಜೆಗಳು ಮಾಡಿ ಅವರು ಕನಿಷ್ಠ ಪಕ್ಷ ಒಂದು ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ನಾರಾಯಣ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅವ್ರಿಗೆ ಮದುವೆ ಆಗಿದೆ ಅವ್ರ ಕುಟುಂಬದಲ್ಲಿ. ಕಾರಣ ಏನಪ್ಪ ಅಂದರೆ, ಇದೇ ಸರ್ಪ ದೋಷ ಇರುವಂಥವ್ರಿಗೆ ಈ ಅಶ್ವತ್ಥ ನಾರಾಯಣ ಆರಾಧನೆ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ ಅಂತ ಹೇಳುತ್ತೆ. ಸೊ ಹಾಗಾಗಿ ಈ ಯಾವುದೇ ದೋಷಕ್ಕೂ ಅದರದೇ ಆದಂಥ ಪರಿಣಾಮ ಬೀಳುವಂಥದ್ದು, ಪರಿಹಾರ ಸಿಗುವಂಥದ್ದು ಕೆಲವೊಂದು ಪರಿಹಾರಗಳಿದೆ. ಅದನ್ನು ಸೂಕ್ತವಾದಂಥ ಸಲಹೆಯನ್ನು ತೆಗೆದುಕೊಂಡು ಅದನ್ನು ಮಾಡಿಸಿದಾಗ ಈ ಮದುವೆ ಅನ್ನುವಂಥದ್ದು ಏನಿದೆ, ಚಿಂತೆ, ಯೋಚನೆ ಅದೆಲ್ಲ ಕಡಿಮೆ ಆಗುವಂಥದ್ದು ಇರುತ್ತೆ. ಬಹಳ ತಂದೆ ತಾಯಿಗೆ ಬಹಳ ಇವತ್ತು ನಾವು ನೋಡ್ತಾ ಇದ್ದೀವಿ, ಬಹಳ ಜನ ನೊಂದು ಬರ್ತಾ ಇರ್ತಾರೆ. ಅದರಲ್ಲಿ ನೋಡಿ ಗುರುಗಳೇ, ಮಗಳು ನೋಡಿ ಫಾರಿನಲ್ಲಿ ಹೋಗಿ ಓದ್ಕೊ ಬಂದಿದ್ದಾಳೆ, ಫಾರಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅದರ ಒಂದು ಒಳ್ಳೆ ವರ ಪ್ರಾಪ್ತಿ ಆಗ್ತಾ ಇಲ್ಲ. ಮತ್ತು ಹುಡುಗ ಒಳ್ಳೆ ನಾಲೆಜ್ ಇದೆ, ಒಳ್ಳೆ ಸ್ಯಾಲ್ರಿ 1.5 ಲಕ್ಷ ಸಂಪಾದನೆ ಬರ್ತಾ ಇದೆ, ಆದರೂ ಒಳ್ಳೆ ಓದು ಸಿಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಅವರು ಓದಿರೋದು ಅಥವಾ ಅವ್ರ ಆಸ್ತಿವಂತರು, ಅವ್ರಿಗೆ ತಿಂಗಳು ಏನಿಲ್ಲ ಅಂದ್ರೆ ಒಂದು 80 ಲಕ್ಷ ಒಂದು ಬಾಡಿಗೆನೇ ಬರ್ತಾ ಇದೆ ಅಂದ್ರೇನು ಅವ್ರಿಗೆ ಯೋಗ ಇರಬೇಕು, ಮದುವೆ ಯೋಗ. ಸೊ ಇಲ್ಲ ಅಂದರೆ ಅವ್ರಿಗೆ ಮದುವೆ ಆಗೋದೇ ಇಲ್ಲ. ಇವತ್ತು ಮೊನ್ನೆ ಯಾವುದೋ ಒಂದು 34 ಲಕ್ಷ ಬಾಡಿಗೆ ಬರ್ತಾ ಇದೆ ಸ್ವಾಮಿ, ನಮ್ಮ ಮಗ ಒಬ್ಬನೇ ಇರೋದು ಮಗ, ಆದರೆ ನೋಡಿ 5-6 ವರ್ಷದಿಂದ ಹುಡುಗಿ ನೋಡ್ತಾ ಇದ್ದೀವಿ, ಸರಿಯಾದಂಥ ಸಂಬಂಧ ಬರ್ತಾ ಇಲ್ಲ, ಏನಾಗಿದೆ ನೋಡಿ ಅಂತ ಬಂದಿದ್ರು. ಸೊ ಇದರಲ್ಲಿ ಇದೇ ಕಾಂಬಿನೇಷನ್ಸ್ ಇತ್ತು. ಸಪ್ತಮ ಸ್ಥಾನದಲ್ಲಿ ರವಿ ಮತ್ತು ಅದ್ರ ಜೊತೆಗೆ ಶನಿ ಕಾಂಬಿನೇಷನ್ಸು. ಸೊ ಇವ್ರಿಗೆ ಪಿತೃದೋಷದಿಂದ ಇರೋದು. ಹೌದು ಗುರುಗಳೇ, ನಮ್ಮ ಮನೆಯವ್ರು ಕೇಳೋದೇ ಇಲ್ಲ, ಈ ಪೂಜೆ ಪುನಸ್ಕಾರಗಳು ಇವೆಲ್ಲ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅಂತ ಹೇಳ್ತಾ ಇದ್ರು. ಸೊ ಏನಾಗುತ್ತೆ ಅಂದರೆ, ಆ ದೋಷಕ್ಕೆ ಪರಿಹಾರ ಆಗೋವರೆಗೂ ವಿವಾಹ ಶುಭ ಕಾರ್ಯಗಳು ಆಗೋದಿಲ್ಲ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳುತ್ತೆ. ಅದನ್ನು ತಿಳ್ಕೊಬೇಕು. ಆಚರಣೆ ಸರಿಯಾಗಿ ಮಾಡಿದ್ರೆ ವಿವಾಹದ ವಿಚಾರದಲ್ಲಿ ಯಾವುದೇ ತೊಂದರೆ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಇನ್ನು ಗುರುಜಿ, ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳಾಗಿರಬಹುದು, ಇಲ್ಲ ಅಂತ ಹೇಳಿದ್ರೆ ಆತನ ತಂದೆ ತಾಯಿ ಮಾಡಿದಂತಹ ಕರ್ಮಗಳು ಕೂಡ ಈ ವಿವಾಹ ವಿಳಂಬಕ್ಕೆ ಕಾರಣವಾಗುತ್ತಾ? 100%. ಯಾಕಂತ ಹೇಳಿದ್ರೆ ನನ್ನ ಒಂದು ಅನುಭವದ ವಿಚಾರ, ಈ ಜನ್ಮದ್ದೇ ಸಮಸ್ಯೆಗಳು, ಈ ಜನ್ಮದಲ್ಲೇ ಮಾಡಿರೋ ಕರ್ಮಗಳು ಈ ಜನ್ಮದಲ್ಲೇ ಅನುಭವಿಸ್ತೀವಿ ಅಂತ ಹೇಳಬಹುದು. ನಾವು ಕೆಲವು ಕ್ಯಾಲ್ಕುಲೇಷನ್ ಪೂರ್ವ ಪುಣ್ಯಸ್ಥಾನ ಅಂತ ಹೇಳುತ್ತೆ ಜಾತಕದಲ್ಲಿ. ನೋಡಿ, ಅದು ಕರೆಕ್ಟಾಗಿ ನಡೆದಿರುವಂಥ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಜಾತಕ ಪರಿಶೀಲನೆ ಮಾಡಿದಾಗ ಅವನಿಗೆ ಮದುವೆ ಯೋಗ ಮತ್ತು ಅವನಿಗೆ ಯಾವುದೇ ರೀತಿಯಾದಂಥ ದೋಷಗಳು ಇರೋದಿಲ್ಲ, ಆದರೂ ಅವನಿಗೆ ಮದುವೆ ವಿಳಂಬ ಆಗ್ತಾ ಇರುವಂಥದ್ದು ಘಟನೆಗಳು ಕೆಲವೊಂದು ಜಾತಕಗಳನ್ನ ನಾವು ನೋಡಿದ್ದೀವಿ. ಇವತ್ತು 35 ದಾಟಿದೆ, ಮದುವೆ ಆಗ್ತಾ ಇಲ್ಲ. ಅಯ್ಯೋ, ಯಾವುದೋ ಒಂದು ಮನೆಯಲ್ಲಿ ಒಂದು ನೋಡ್ಕೊಂಡು ಹೋಗುವಂಥ ಒಂದು ಹೆಣ್ಣು ಮಗು ಸಿಕ್ಕಿದ್ರೆ ಸಾಕು ಗುರುಗಳೇ, ನಾವು ಎಲ್ಲ ಮಾಡಿಟ್ಟಿದ್ದಾರೆ ತಂದೆ, ಆದರೆ ನಮಗೆ ಒಂದು ಮದುವೆ ದಿಕ್ಕಿಲ್ಲ, ಒಂದು ಹೆಣ್ಣು ದಿಕ್ಕಿಲ್ಲ ಮನೆಯಲ್ಲಿ ಅಂತ ಕೇಳ್ತಾ ಇರ್ತಾರೆ. ಸೊ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಪೂರ್ವ ಪುಣ್ಯ ಸ್ಥಾನದಲ್ಲಿರುವಂಥ ಗ್ರಹಗಳು ಏನಿರುತ್ತೆ, ಕೇತು ಮತ್ತು ಶನಿ ಕಾಂಬಿನೇಷನ್ಸು, ಅದು ಅವರಿಗೆ ಸೂಚಕ ಆಗಿರುತ್ತೆ. ಈ ಹಿರಿಯರು ಮಾಡಿರುವಂಥದ್ದು ಕರ್ಮಗಳು ಇವೆಲ್ಲವೂ ಅವರಿಗೆ ಮದುವೆ ವಿಚಾರದಲ್ಲಿ ವಿಳಂಬ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಅವರ ತಾತ 2 ಮದುವೆ ಆಗಿರುವಂಥದ್ದು, ಒಂದು ಮದುವೆ ಆಗಿ ಏನೋ ನೊಂದು ಅವರು ಪ್ರಾಣಹಾನಿಯನ್ನು ಮಾಡಿಕೊಂಡಿರುವಂಥ ಘಟನೆ ನಡೆದಿರುವಂಥದ್ದು, ಮೊಮ್ಮಗನಿಗೂ ಬಿಡದಿರುವಂಥ ಘಟನೆಗಳು ನಾವು ನೋಡಿದ್ದೀವಿ. ಯಾಕಂದರೆ ಇವತ್ತು ಶುಕ್ರ ಗ್ರಹವನ್ನು ನಾವು ನೋಡ್ತೀವಿ. ಶುಕ್ರ ವಿವಾಹಕಾರಕ ಒಂದು ಗ್ರಹ. ಆತ ಮಕ್ಕಳ ವಿಚಾರಕ್ಕೂ ತೊಂದರೆ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಏನಾದರೂ ಬಲಹೀನನಾಗಿ ಕನ್ಯಾ ರಾಶಿಗೆ ಪಂಚಮ ಸ್ಥಾನ ಆಗಿದ್ದರೆ ಮಕ್ಕಳಾಗಲ್ಲ, ವೀರ್ಯಕಾರಕ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಸಪ್ತಮ ಸ್ಥಾನದಲ್ಲಿ ಏನಾದರೂ ಶುಕ್ರ ಕನ್ಯಾ ರಾಶಿ ಆಗಿದ್ದರೆ, ಈ ಮೀನ್ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ 7ನೇ ಮನೆ ಅಂತ ನಾವು ನೋಡಿದಾಗ ಶುಕ್ರ ನೀಚ ಸ್ಥಾನ ಆಗಿರ್ತಾನೆ. ಒಂದು ಮದುವೆ ಅಲ್ಲ, 4 ಮದುವೆ ಆದ್ರೂ ಅವರು ವೈವಾಹಿಕ ಜೀವನ ಸುಖವಾಗಿರಲ್ಲ.
ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಅವರು ಹೆಣ್ಣು ಮಗು ತೊಂದರೆನೋ ಅಥವಾ ಹುಡುಗನ ತೊಂದರೆ ಅಂತ ನಾವು ಇಲ್ಲಿ ಪರಿಶೀಲನೆ ಮಾಡೋಕ್ಕಾಗೋದಿಲ್ಲ. ಆದರೆ ಅವನ ಜಾತಕದಲ್ಲಿ ಇರುತ್ತೆ, ಸ್ತ್ರೀಯಿಂದ ಮಾನಹಾನಿಯನ್ನು ಮಾಡುತ್ತೆ ಅಂತ ಹೇಳುತ್ತೆ. ಅವ್ರು ಅನುಭವಿಸಲೇಬೇಕು ಕರ್ಮಫಲಗಳು. ಇವತ್ತು ಯಾರಿಗೂ ಬಿಡೋದಿಲ್ಲ. ಇವತ್ತು ಎಷ್ಟೋ ಜನ ಹೆಣ್ಮಗುವಿಂದ ನೋಡಿ ಹೆಣ್ಮಗುಗೆ ತೊಂದರೆ ಮಾಡ್ದ ಅಂತೇಳಿ ಅವ್ರಿಗೆ ಮಾನಹಾನಿ ಆಗಿರುವಂಥದ್ದು ಘಟನೆ ನೋಡ್ತೀವಿ. ಎಷ್ಟೋ ಜನ ಸಾಲಕ್ಕೆ ಸಿಕ್ಕಾಕೊಂಡಿರೋ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಶುಕ್ರ ಗ್ರಹ ಪ್ರಮುಖ ಕಾರಣ ಆಗುವಂಥದ್ದಿರುತ್ತೆ. ಇವತ್ತು ಹೆಣ್ಮಕ್ಕಳಿಗೆ ಕುಜ ಎಷ್ಟು ಕಾರತತ್ವ ಎಷ್ಟು ತೊಂದರೆ ಕೊಡುತ್ತೆ ಅಷ್ಟೇ ಗಂಡು ಮಕ್ಕಳಿಗೆ ಶುಕ್ರನ್ ನೋಡಬೇಕು. ಯಾರಿಗೂ ಗೊತ್ತಿಲ್ಲ, ಕುಜದೋಷ ಅಂತ ತಲೆ ಕೆಡಿಸ್ಕೊತಾ ಇದ್ದಾರೆ. ಆದರೆ ಕುಜದೋಷಕ್ಕಿಂತ 10 ಪಟ್ಟು ಹೆಚ್ಚು ತೊಂದರೆಗಳು ಕೊಡೋದು ಶುಕ್ರ ಕಳತ್ರಕಾರಕ. ಆ ಗ್ರಹ ಏನಾದರೂ ಗಂಡು ಮಕ್ಕಳಿಗೆ ಜಾತಕದಲ್ಲಿ ಏನಾದರೂ ಬಾಧಕಾಧಿಪತಿ ಆಗಿದ್ದರೆ ವೈವಾಹಿಕ ಜೀವನ ಅನ್ನೋದು ನರಕ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಸುಖ ಅನ್ನೋದು ಇರೋದಿಲ್ಲ. ಮತ್ತು ಮದುವೆ ಆಗೋದು ವಿಳಂಬ, ಅಕಸ್ಮಾತ್ ಮದುವೆ ಆಗ್ಬಿಟ್ರೇನು ನೆಮ್ಮದಿ ಕಳ್ಕೊತಾರೆ. ಅದಕ್ಕೆ ಪೂರ್ವ ಪುಣ್ಯ ಕರ್ಮಗಳೂ ಇದಕ್ಕೆ ಅನ್ವಯ ಆಗುತ್ತೆ. ಅದನ್ನು ಸರಿಯಾದಂಥ ಮಾರ್ಗದರ್ಶನ ತೆಗೆದುಕೊಂಡು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪರಿಹಾರಗಳನ್ನು ತೆಗೆದುಕೊಂಡಾಗ ಅವರಿಗೆ ಸೂಕ್ತವಾದಂಥ ಸಂಬಂಧಗಳು ಬರುತ್ತೆ, ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತಮ್ಮ. ಇನ್ನು ಗುರುಜಿ, ಒಂದಿಷ್ಟು ಜನ ಶೀಘ್ರ ವಿವಾಹಕ್ಕೋಸ್ಕರ ವ್ರತ ಮಾಡ್ತಿರ್ತಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳು ಅಂತ ಬಂದಾಗ ಶುಕ್ರವಾರ ಮಂಗಳವಾರ ಆಯಿತು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗೋದಾಗಿರ್ಲಿ, ವಿಶೇಷ ಪೂಜೆ ಸಲ್ಲಿಸೋದಾಗಿರ್ಲಿ, ಇನ್ನು ವ್ರತ ಉಪವಾಸ ಈ ರೀತಿ ಮಾಡ್ತಿರ್ತಾರೆ. ಆದರೂ ಕೂಡ ಮದುವೆ ಅಂದರೆ ಅವರಿಗೆ ಲೇಟ್ ಆಗ್ತಾ ಇರುತ್ತೆ. ಯಾಕಾಗಿತ್ತು ಅಂತ ಒಂದಿಷ್ಟು ಪರಿಹಾರಗಳನ್ನು ಯಾರು ಹೇಳಿರ್ತಾರೆ ನೋಡಿ. ಅಶ್ವತ್ಥ ಕಟ್ಟೆ ಸುತ್ತಬಿಡಿ, ಅಥವಾ ನೋಡಿ ಅಲ್ಲೊಂದು ದೇವಸ್ಥಾನ ಒಂದಿದೆ ಹೋಗಿ ಬಂದ್ಬಿಡಿ. ಮತ್ತು ಕೆಲವರು ಈ ನಡುವೆ ನಾವು ಹೊಡ್ತಾ ಇದ್ದೀವಿ ನೋಡಿ, ಅಲ್ಲೆಲ್ಲೋ ತಮಿಳ್ನಾಡಂತೆ ಕಲ್ಯಾಣ ಸುಂದರೇಶ್ವರ ದೇವಸ್ಥಾನ ಎಲ್ಲ ಹೋಗ್ತಾ ಇರ್ತಾರೆ ರೀ. ಅಲ್ಲೆಲ್ಲ ಹಾರಗಳು ಕೊಟ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಂದು ಪೂಜೆ ಮಾಡ್ಕೊಂಡ್ಬಂದ್ಬಿಡಿ, ಹಾರ ಹಾಕ್ಸ್ಕೊಂಡ್ಬಂದ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇಲ್ಲಿ ನೋಡಿ, ಈ ವ್ರತಗಳು ಆಚರಣೆಗಳಾಗಬಹುದು, ಯಾವುದೇ ಆಗಬಹುದು, ನಿಮ್ಮ ಜಾತಕಕ್ಕೆ ಅನ್ವಯ ಆಗುತ್ತಾ, ನಿಮಗೆ ಏನು ದೋಷ ಇದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರನೇ ಪರಿಹಾರ ಸಿಗೋದು. ಇವತ್ತು ಎಷ್ಟೋ ಜನ ಕೊನೆಯಲ್ಲಿ ನನ್ನ ಹತ್ರ ಬರೋದು, ನಾನು ಅದೇ ಪದೇ ಹೇಳ್ತಾ ಇರ್ತೇನೆ ಆಗಾಗ ನೋಡಿ, ಎಲ್ಲ ದೇವಸ್ಥಾನಗಳು ಎಲ್ಲ ರೀತಿ ಪರಿಹಾರಗಳು ಯಾರು ಹೇಳ್ತಾರೋ, ಎಷ್ಟೆಷ್ಟು ಜ್ಯೋತಿಷ್ಯಗಳು ಇದ್ದಾರೋ, ಎಷ್ಟೆಷ್ಟು ಮಾಧ್ಯಮಗಳಲ್ಲಿ ಜ್ಯೋತಿಷ್ಯರು ಬರ್ತಾರೆ, ಎಲ್ಲರನ್ನೂ ಸುತ್ತಬಿಟ್ಟಿರ್ತಾರೆ. ಅವ್ರು ಹೇಳಿದ ಪರಿಹಾರಗಳು ಮಾಡಿಬಿಟ್ಟಿರ್ತಾರೆ. ಮತ್ತು ಯಾವುದ್ಯಾವುದೋ ದೇವಸ್ಥಾನಗಳು, ಸಾವಿರಾರು ದೇವಸ್ಥಾನಗಳು ಸುತ್ತಿರ್ತಾರೆ, ಆದರೂ ಮದುವೆ ಆಗಿರೋದಿಲ್ಲ. ಅಂಥವರು ನನ್ನ ಹತ್ರ ಇವರು ಏನೋ ಮದುವೆ ಬಗ್ಗೆ ಹೇಳ್ತಾ ಇರ್ತಾರೆ, ನೋಡ್ಬಿಡೋಣ ಅಂತ ಬರ್ತಾ ಇರ್ತಾರೆ. ಅಂದರೆ ನಾವು ಈ ಮದುವೆ ಅನ್ನುವಂಥದ್ದು ಏನಿದೆ, ಯಾಕೆ ಸಮಸ್ಯೆ ಇದೆ ಅನ್ನೋದು ತಿಳ್ಕೋಬೇಕು. ಸುಮ್ಮನೆ ಏನೋ ಬಂದಿದ ತಕ್ಷಣ ಏನೋ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ನೋಡಿ, ನೀವು ಆಶ್ಲೇಷ ಬಲಿ ಪೂಜೆ ಎಲ್ಲೋ ಮಾಡಿಸಿದ್ದೀರಾ, ಅವ್ರು ಸರಿಯಾಗಿ ಮಾಡಿಲ್ಲ, ಹಾಗಾಗಿ ಇಲ್ಲಿ ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತೇಳಿ ಮಾಡಿಸ್ತಾ ಇರ್ತಾರೆ. ಅವ್ರು ಮಾಡಿದ್ರೇನೂ ಆಗಲ್ಲ, ನಾನು ಮಾಡಿದ್ರೇನೂ ಆಗಲ್ಲ. ಯಾಕೆ ಅಂದರೆ ಅವರ ಜಾತಕದಲ್ಲಿ ಏನು ಸಮಸ್ಯೆ ಇದೆ, ಏನು ಪ್ರಾಬ್ಲಮ್ ಇದೆ ಮೊದಲು ತಿಳ್ಕೋಬೇಕು. ಇವ್ರಿಗೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದು ತಿಳ್ಕೋಬೇಕು, ನಂತರ ಪರಿಹಾರಗಳು ಕೊಡಬೇಕು. ಸುಮ್ಮನೆ ಸಾವಿರಾರು ರೂಪಾಯಿ ದುಡ್ಡು ಸುರಿದು ಹೋಮ ಹವನಾದಿಗಳು ಮಾಡಿಬಿಟ್ರೆ ಮದುವೆ ಆಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥದ್ದು ಸಿಂಪಲ್ ಸರಳವಾದಂಥದ್ದು ನೀವೇ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಪರಿಹಾರಗಳು ಈಗಾಗಲೇ 20 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಅಕಸ್ಮಾತ್ ಅವ್ರಿಗೆ ಕಳತ್ರ ದೋಷ, ಅವ್ರಿಗೆ ಮದುವೆನೇ ಆಗಲ್ಲ ಅನ್ನುವಂಥ ಒಂದು ಏನಾದರೂ ಜಾತಕದಲ್ಲಿ ಇತ್ತು ಅಂದರೆ ಅವ್ರಿಗೇನಾದರೂ ಪರಿಹಾರಗಳನ್ನು ಕೊಡಿ. ಸುಮ್ಮನೆ ಈಗ ಹೇಳ್ತಾರೆ ಯಾರೋ ಹಿರಿಯರು, ಏನೋ ಒಂದು ಚಿಕ್ಕದ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರು ಅಂತ, ಅಂಥದ್ದೆಲ್ಲ ಪೂಜೆಗಳು ಬೇಡ. ಯಾಕಂತ ಹೇಳಿದ್ರೆ ಏನೋ ಒಂದು ಚಿಕ್ಕ ಜ್ವರ ಬಂದಿರುತ್ತೆ ಅಂದ್ಕೊಳ್ಳಿ, ಈಗ ಒಂದು ಉದಾಹರಣೆ ಕೊಡ್ತೇನೆ. ಆ ಜ್ವರಕ್ಕೆ ನೀವೇನು ಮಾಡ್ತೀರಾ, ಒಂದು 10 ಟ್ಯಾಬ್ಲೆಟ್ ತೊಗೊಳ್ತೀರಾ. ಅವ್ರು ಯಾರೋ ಹೇಳಿದ್ರು ಜ್ವರ ಹೋಗ್ಬಿಡುತ್ತಂತೆ, ಇದೇನೋ ಮಾತ್ರೆ ತೊಗೊಳ್ಳಿ, ಇನ್ನೇನೋ ಗುಳಿಗೆ ತೊಗೊಳ್ಳಿ ಅಂದರೆ ಆಗಲ್ಲ. ಅದೇನಾಗುತ್ತೆ ಹೇಳಿ, ದೇಹಕ್ಕೆ ಸೈಡ್ ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಈ ಪೂಜೆ ಪುನಸ್ಕಾರಗಳು, ಅವ್ರು ಯಾರೋ ಪೂಜೆ ಮಾಡಿದ್ರು ನಾನು ಮಾಡಿಬಿಟ್ರೆ ಹೋಗ್ಬಿಡುತ್ತೆ, ನಾನೇನೋ ಹೋಗಿ ಆಶ್ಲೇಷ ಬಲಿ ಪೂಜೆ ಮಾಡಿದ್ರೆ ಆಗ್ಬಿಡುತ್ತೆ, ಅಥವಾ ಈಗಾಗಲೇ ಪಿತೃಪಕ್ಷ ದೋಷನೇ ಇರೋದಿಲ್ಲ, ಪಿತೃದೋಷ ಹೋಗ್ಬಿಟ್ಟು ನಾನು ಪಿತೃ ಪಕ್ಷದಲ್ಲಿ ಹೋಗಿ ಪೂಜೆಗಳು ಮದುವೆಗೋಸ್ಕರ ಮಾಡಿದ್ರೆ ಆಗಲ್ಲ. ಸೊ ಹಾಗಾಗಿ ಏನು ಸಮಸ್ಯೆ ಇದೆ ಅದನ್ನು ನೋಡಿಕೊಂಡು ಪರಿಹಾರಗಳನ್ನು ತೆಗೆದುಕೊಂಡ್ರೆ ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಬರಲಿಕ್ಕೆ ಇರೋದಿಲ್ಲ. ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ತುಮಕೂರಿಂದ ಪುರುಷೋತ್ತಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪುರುಷೋತ್ತಮ್. ನಮಸ್ತೆ ಮೇಡಮ್, ಪುರುಷೋತ್ತಮ್ ಅಂತ ತುಮಕೂರಿಂದ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ ತಿಳಿಸ್ಕೊಡಿ. ಮಗಳದ ಬಗ್ಗೆ. ಅವರ ಡೇಟ್ ಆಫ್ ಬರ್ತ್ ಮತ್ತೆ ಹುಟ್ಟಿದ ಸಮಯ 8/1/2001 ರಾತ್ರಿ 8:53. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಪ್ಪ. ನಮಸ್ತೆ ಗುರುಜಿ. 8/1/2001 ರಾತ್ರಿ 8:53. ರಾತ್ರಿನ ಹುಟ್ಟಿರುವಂಥದ್ದು. ಕುಸುಮ ಅಂತ. ಇದ್ರ ಪ್ರಕಾರದಲ್ಲಿ ನೋಡೋಕೋದ್ರೆ ಸೋಮವಾರ ಆರಿದ್ರ ನಕ್ಷತ್ರ ಬರುತ್ತೆ. ಏನು ಓದ್ತಾ ಇದ್ದಾಳ, ಏನು ಮದುವೆಗೆ ನೋಡ್ತಾ ಇದ್ದೀರಾ? ಏಕೆ ಮದುವೆಗೆ? ಈ ಮಗು ಜಾತಕದ ಪ್ರಕಾರದಲ್ಲಿ
ಮಿಥುನ ರಾಶಿಯಲ್ಲಿ ಜನನ ಆಗಿರೋದು, ಸಿಂಹ ಲಗ್ನದಲ್ಲಿ ಹುಟ್ಟಿರುವಂಥದ್ದು. ಸಪ್ತಮ ಸ್ಥಾನಾಧಿಪತಿ ಶನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಸಿಂಹ ಲಗ್ನಕ್ಕೆ 7ನೇ ಮನೆಯ ಅಧಿಪತಿ ಶನಿ ಗ್ರಹ ಆಗಿರ್ತಾನೆ. ಹಾಗಾಗಿ ಮದುವೆ ವಿಚಾರದಲ್ಲಿ ಲೇಟ್ ಆಗುತ್ತೆ ಅನ್ನುವಂಥದ್ದಿದೆ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸಪ್ತಮಾಧಿಪತಿಯು ಜಾತಕದಲ್ಲಿ ಮಿತ್ರ ಸ್ಥಾನದಲ್ಲಿ ಗುರುವಿನ ಜೊತೆ ಇದ್ದಾನೆ. ಅಂದರೆ ಒಳ್ಳೆ ಎಜುಕೇಷನ್ ಮಾಡಿರುವಂಥ ಹುಡುಗ, ಒಳ್ಳೆ ಅಭಿವೃದ್ಧಿಯ ಇರುವಂಥ ಹುಡುಗ ಪ್ರಾಪ್ತಿ ಆಗುವಂಥದ್ದು ಯೋಗಗಳು ಕಂಡು ಬರುವಂಥದ್ದಿದೆ. ಲೇಟ್ ಮ್ಯಾರೇಜ್ ಅಂತ ಕಾಣಿಸ್ತಾ ಇದೆ. ಮತ್ತು ಈಗ ಪ್ರಸ್ತುತ ಗುರುಬಲನೂ ಇಲ್ಲ ಮಗುಗೆ. ನೆಕ್ಸ್ಟ್ 2026 ಮೇ ನಂತರ ದ್ವಿತೀಯ ಸ್ಥಾನ ಮಿಥುನ ರಾಶಿಗೆ ಗುರು 2ನೇ ಮನೆಗೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದಾಗ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರೋ ವರ್ಷ ನೀವು ಹುಡುಕೋದು ಒಳ್ಳೆಯದು. ಮತ್ತು ಈ ಮಗುಗೆ ಕೆಲವು ರಾಶಿಗಳಾಗಲ್ಲ. ಈ ಆರಿದ್ರ ನಕ್ಷತ್ರ, ಸಿಂಹ ಲಗ್ನ, ಮತ್ತು ಈ ತುಲಾ ರಾಶಿ, ಮತ್ತು ಕುಂಭ ರಾಶಿ, ಇವರೆಲ್ಲ ಏನಾಗುತ್ತೆ, ಈ ಭರಣಿ ನಕ್ಷತ್ರದವರು ಅನ್ವಯ ಆಗುತ್ತೆ. ಸ್ವಲ್ಪ ಮೂಗು ಮೇಲೆ ಕೋಪ, ನೇರವಾಗಿ ಮಾತಾಡ್ತಾರೆ. ವೃಶ್ಚಿಕ ರಾಶಿಯವರು ಹಾಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ರಾಶಿಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಯಾವ್ಯಾವ ರಾಶಿಗಳು ಆಗೋದಿಲ್ಲ ಅಂತ ಹೇಳಿದ್ರೆ ಈ ಮಗುಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದಂಥ ರಾಶಿಗಳು ನೋಡಿ, ಅದರಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿ ಆಗೋದೇ ಇಲ್ಲ. ಮತ್ತು ಅದರ ಜೊತೆಗೆ ಧನಸ್ಸು, ಮೀನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ರಾಶಿಯನ್ನು ಹೊರತುಪಡಿಸಿ ಮದುವೆ ವಿಚಾರದಲ್ಲಿ ಮುಂದೆ ಹೋಗಿ ಯಾವುದೇ ರೀತಿಯಾದಂಥ ದೊಡ್ಡ ಜಾತಕದಲ್ಲಿ ದೋಷಗಳೇನಿಲ್ಲ. ಸುಮ್ಮನೆ ಯಾರೋ ನೋಡಿ ಕುಜ ದೋಷ ಇದೆ, ಸರ್ಪದೋಷ ಇದೆ ಅಂತ ಹೇಳಿ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಮಗುಗೆ ಬರೋ ವರ್ಷ ಮದುವೆ ಯೋಗ ಇದೆ, ಒಳ್ಳೆಯದಾಗುತ್ತೆ. ಪ್ರಸ್ತುತ ಈಗ ಗುರು ಆರಾಧನೆ ಮಾಡ್ಕೊಳ್ಳೋಕೆ ಹೇಳಿ, ರಾಘವೇಂದ್ರ ಅಥವಾ ದತ್ತಾತ್ರೇಯ ದೇವಸ್ಥಾನ ಏನಾದರೂ ಇದ್ದರೆ ಹೋಗಿ ದರ್ಶನ ಮಾಡೋಕ್ಕೆ ಹೇಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಪುರುಷೋತ್ತಮ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಯಾವ ರಾಶಿಯವರಲ್ಲಿ ಈ ವಿವಾಹ ವಿಳಂಬ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ನಾವು ವರ್ಷಫಲದಲ್ಲಿ ನಾವು ನೋಡ್ತೀವಿ. ಹೆಚ್ಚು ನಾನು ನೋಡಿದಂತಹದ್ದು ರಾಶಿಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಕರ್ಕಾಟಕ ರಾಶಿಯಲ್ಲಿ ಬರುವಂಥ ಆಶ್ಲೇಷ ನಕ್ಷತ್ರದವರಿಗೆ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದಿದೆ. ಧನುರ್ ರಾಶಿಯಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಗಂಡು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಭಾಳಷ್ಟು ಸಫರ್ ಬೀಳ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವುದೇ ರಾಶಿ ಆಗಿದ್ರೂ ವರ್ಷಫಲ ಅಂತ ಹೇಳ್ತೀವಿ. ಅಂದರೆ ಈಗ ಈ ವರ್ಷದಲ್ಲಿ ಗುರು ಯಾವ ಸ್ಥಾನದಲ್ಲಿದ್ದಾನೆ. ಈಗ ಉದಾಹರಣೆಗೆ ನಾವು ಮನ್ಮನೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬದಲಾವಣೆ ಆಯಿತು. ಕೆಲವು ರಾಶಿಯವರಿಗೆ ಗುರುಬಲ ಹೋಯಿತು, ಕೆಲವು ರಾಶಿಯವರಿಗೆ ಗುರುಬಲ ಬಂದಿರುವಂಥ ಘಟನೆ ನಾವು ನೋಡ್ತಾ ಇದ್ದೀವಿ. ನಾವು ಈ ವರ್ಷದ ವಿಚಾರದಲ್ಲಿ ತೆಗೆದುಕೊಳ್ಳೋಣ. ಪ್ರೆಸೆಂಟ್ ಎಲ್ಲಿಂದ ಎಲ್ಲಿವರೆಗೂ ಗುರು ಬದಲಾವಣೆ ಆಗುತ್ತೆ. ವರ್ಷಕ್ಕೊಂದು ಸತಿ ಗುರು ಬದಲಾವಣೆ ಆಗೋದ್ರಿಂದ ಈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗಬೇಕಂದ್ರೆ ಮೇ 2026 ತನಕ ಮಿಥುನ ರಾಶಿಯಲ್ಲೇ ಇರ್ತಾನೆ. ಸೊ ಈ ಥರ ಇದ್ದಾಗ ವೃಷಭ ರಾಶಿಯವರಿಗೆ ಗುರುಬಲ ಇದೆ. ಮತ್ತು ಅದರ ಜೊತೆಗೆ ಸಿಂಹ ರಾಶಿಯವರಿಗೆ ಗುರುಬಲ ಇದೆ, ಆದರೆ ಅಷ್ಟಮ ಶನಿ ನಡೀತಾ ಇದೆ, ಇನ್ ಟೈಮ್ಗೆ ಆಗೋದಿಲ್ಲ. ಮತ್ತು ಅದರ ಜೊತೆಗೆ ತುಲಾ ರಾಶಿಯವರಿಗೂ ಗುರುಬಲ ಇದೆ, ಧನುಸು ರಾಶಿಯವರಿಗೆ ಗುರುಬಲ ಇದೆ, ಕುಂಭ ರಾಶಿಯವರಿಗೆ ಗುರುಬಲ ಇರುವಂಥದ್ದಿದೆ. ಈ ರಾಶಿಯವರು ಏನು ಮದುವೆ ವಿಚಾರಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡಿ, ಖಂಡಿತ ಆಗುತ್ತೆ. ಅಕಸ್ಮಾತ್ ದೋಷಗಳೇನಾದರೂ ಇದ್ದರೆ, ಗುರುಬಲ ಇದ್ದರೂ ಮದುವೆ ಆಗೋದಿಲ್ಲ. ಸೊ ಹಾಗಾಗಿ ಏನಾದ್ರು ದೋಷಗಳಿದ್ದರೆ ಪರಿಹಾರ ಮಾಡ್ಕೊಂಬಿಡಿ. ಅದ್ರ ಜೊತೆಗೆ ಮದುವೆ ಮೇ ಒಳಗಡೆ ಇವರಿಗೆಲ್ಲ ಒಳ್ಳೇದಾಗುವಂಥದ್ದು ಇರುತ್ತೆ. ಇನ್ನು ಕೆಲವು ರಾಶಿಗಳಿಗೆ ಗುರುಬಲ ಇಲ್ಲ. ಸೊ ಅದಕ್ಕೆ ನಾವು ಗುರುಬಲನೂ ನೋಡ್ತೀವಿ. ಮತ್ತು ಏನಾದರೂ ವಿವಾಹದ ವಿಚಾರದಲ್ಲಿ ವಿಳಂಬ ಅಂತ ಹೇಳಿದ್ರೂ ಮದುವೆ ವಿಳಂಬ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಕುಜ ದೋಷ ಇರುವವರು ಯಾರ ಜೊತೆ ಮದುವೆ ಆಗಬಾರ್ದು ಅಂದರೆ ಯಾವ ರಾಶಿಯವರ ಜೊತೆ? ಪ್ರಮುಖವಾಗಿ ರಾಶಿ ಅಂತ ಬರೋದಿಲ್ಲ. ನೋಡಿ, ಕುಜದೋಷ ಇದೆ ಅಂತೇಳಿ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಕುಜದೋಷ ಇರುವಂಥ ಹುಡುಗನ ಜೊತೆ ಮದುವೆ ಆದರೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಭಾಳ ಜನ ಒಂದು ತಪ್ಪು ಕಲ್ಪನೆ ಮಾಡಿಕೊಂಡಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿರುವಂಥ ವಿಚಾರ ನೋಡಿ, ಲಗ್ನವನ್ನು ನೋಡಿದಾಗ ನೀವು ಜನರಲಾಗಿ ಎಲ್ಲ ನೋಡ್ಕೊಂಡ್ಬಿಡ್ತಾರೆ. ಲಗ್ನದಲ್ಲಿ ಕುಜ, 4ನೇ ಮನೆಯಲ್ಲಿ ಕುಜ, 6ನೇ ಮನೆಯಲ್ಲಿ ಕುಜ ಇದ್ದಾನೆ, 7ನೇ ಮನೆಯಲ್ಲಿ ಕುಜ ಇದ್ದಾನೆ, ಮತ್ತು 8ನೇ ಮನೆಯಲ್ಲಿ ಕುಜ ಇದ್ದಾನೆ, 12ನೇ ಮನೆಯಲ್ಲಿ ಕುಜ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಕುಜದೋಷ ಇದೆ ಅಂತ ನೀವೇ ಡಿಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರೋ ಹೇಳ್ಬಿಡ್ತಾರೆ 7ನೇ ಮನೇಲಿ ಕುಜ ಇದ್ದಾನೆ, ನಿಮ್ಗೆ ಕುಜದೋಷ ಅಂತ. ಇಲ್ಲ, ಕುಜದೋಷ ಇದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಆ ಮನೆಯಲ್ಲಿ ಇದ್ದರೆ ಮಾತ್ರನೇ ಅಲ್ಲ, ಆ ಮನೆ ಯಾವ ರಾಶಿಯಲ್ಲಿ ಆ ಮನೆ 4ನೇ ಮನೆ ಆಗಿದೆ, 7ನೇ ಮನೆ ಯಾವ ರಾಶಿ ಅಂತ ನೋಡ್ಕೋಬೇಕು. ಸ್ವಕ್ಷೇತ್ರಗಳು ಕುಜನಿಗೆ ಯಾವುದು? ಮೇಷ, ವೃಶ್ಚಿಕ. ಮೇಷ ವೃಶ್ಚಿಕರಲ್ಲಿ ಯಾರು ಜನನ ಆಗಿದ್ದಾರೆ, ಕುಜ 7ನೇ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಕುಜದೋಷದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕುಜದೋಷ ಇಲ್ಲ. ಮಕರ ರಾಶಿಯಲ್ಲಿ ಕುಜ ಇದ್ದಾನೆ ಅಂತ ಹೇಳಿದ್ರೂ ಕುಜದೋಷ ಅನ್ವಯ ಆಗೋದಿಲ್ಲ. ಒಂದಿಷ್ಟು ನಕ್ಷತ್ರಗಳಿಗೆ ಕುಜದೋಷ ಇಲ್ಲ ಅಂತ ಹೇಳುತ್ತೆ. ಸೊ ಇದೆಲ್ಲವನ್ನು ನೋಡಬೇಕು. ಸುಮ್ಮನೆ ಎಲ್ಲರೂ ಏನು ಮಾಡ್ತಾರೆ, ಕುಜದೋಷನೇ ಇಲ್ಲ, ಕುಜದೋಷ ಇಲ್ದಿದ್ರೇನು ಪರಿಹಾರಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದಿಷ್ಟು ನಕ್ಷತ್ರ ರಾಶಿಗಳಿಗೆ ಕುಜದೋಷವನ್ನು ಅನ್ವಯ ಆಗೋದಿಲ್ಲ ಅಂತ ಹೇಳುತ್ತೆ. ಲಗ್ನಕ್ಕೂ ನಾವು ಸಿಂಹ ಲಗ್ನಕ್ಕೆ ಹೇಳ್ತೀವಿ, ಮತ್ತು ಕುಂಭ ರಾಶಿಯವರೆಗೆ ಕುಜದೋಷ ಅಷ್ಟು ಅದರ ಪರಿಣಾಮ ಬೀಳಲ್ಲ ಅಂತ ಹೇಳ್ತೀವಿ. ಅದಕ್ಕೆ ತಗೊಳ್ಬಾರ್ದು. ಹೆಣ್ಮಗುಗೆ ಒಂದು ಶೇಕಡ ಒಂದಿಷ್ಟು ಪರ್ಸೆಂಟ್ ಅಂತಿರುತ್ತೆ. ಈ ಕೆಲವೊಂದು ಜ್ಯೋತಿಷ್ಯದಲ್ಲಿ ಮಾನದಂಡಗಳು ಅಂತಿರುತ್ತೆ. ಹೀಗೆ ಈ ಗ್ರಹಗಳು ಇದ್ದರೆ ಈ ಫಲಗಳು ಕೊಡುತ್ತೆ ಅಂತ, ಹೀಗೆ ರೂಲ್ಸ್ ಫಾಲೋ ಮಾಡಬೇಕು ಅಂತಿರುತ್ತೆ. ಕುಜದೋಷ ಮಗುಗೆ, ಹೆಣ್ಮಗುಗೆ 50% ಕುಜದೋಷ ಇದೆ ಅಂದರೆ ಹುಡುಗನ ಜಾತಕದಲ್ಲಿ 100% ಇರುವಂಥ ಕುಜದೋಷನ್ನು ಹುಡುಕಬೇಕು. 100% ಕುಜದೋಷ ಹೆಣ್ಮಗುಗೆ ಇದೆ ಅಂದರೆ 125% ಒಂದು ಕುಜದೋಷ ಇರುವಂಥ ಹುಡುಗನ ಹುಡುಕಬೇಕು.
ಹುಡುಗಿಗೆ 25% ಕುಜದೋಷ ಇದೆ ಅಂದರೆ 50% ಇರುವಂಥ ಕುಜದೋಷ ಇರುವಂಥ ಹುಡುಗನ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡಿ, ಈ ಥರ ಕ್ಯಾಲ್ಕುಲೇಷನ್ನ ಜ್ಯೋತಿಷ್ಯರಿಗೆ ಗೊತ್ತಿರುತ್ತೆ, ಎಷ್ಟು ಪರ್ಸೆಂಟ್ ಆ ಕುಜದೋಷ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು. ಸೊ ಅದರ ಮೇಲೆ ಆ ಕುಜದೋಷದ ವಿಚಾರದಲ್ಲಿ ಪರಿಹಾರಗಳನ್ನು ಮಾಡ್ಕೋಬೇಕು. ಹಾಗಾಗಿ ಕುಜದೋಷ ಇದೆ ಅಂತ ಹೇಳಿ ಮದುವೆನೇ ಆಗಬಾರ್ದು ಅಂತೇನಿಲ್ಲ. ಸೊ ಆ ಕುಜದೋಷ ಇರೋರು ಕನ್ಫರ್ಮ್ ಆದರೆ, ಇದೆ ಅಂತ ಕನ್ಫರ್ಮ್ ಆದರೆ ಅದಕ್ಕೆ ಕುಜ ಶಾಂತಿಯನ್ನು ಮಾಡಿಸ್ಬೇಕು. ಕುಜ ಜಪ, ಕುಜಂಗೆ ಸಂಬಂಧಪಟ್ಟಂಥದ್ದು ಪೂಜೆ ಮಾಡಿಸ್ಬೇಕು. ಅದ್ರ ಜೊತೆಗೆ ಏನಾದರೂ ಕಳತ್ರ ದೋಷದ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಒಂದು ಕುಂಭ ವಿವಾಹ ಮಾಡಿಸ್ಬೇಕಾಗುತ್ತೆ. ಹೆಣ್ಮಕ್ಳಿಗೆ ಕುಂಭ ವಿವಾಹ, ಗಂಡು ಮಕ್ಕಳಿಗೆ ಕದ್ಲಿ ವಿವಾಹ. ಇದು ಬಹಳ ಮಿಸ್ಟೇಕ್ ಮಾಡ್ಕೊತಾ ಇದ್ದೀರಾ ನೋಡಿ. ಭಾಳ ಸಂಚಿಕೆಯಲ್ಲಿ ಆಗಾಗ ಹೇಳ್ತಾ ಇರ್ತೀನಿ, ಏನೋ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಳ್ಳಿ ಕಡೆ ನಾನು ಭಾಳ ಇದು ಬರ್ತಾ ಇದೆ ನನ್ನ ಹತ್ರ, ಹೋಗ್ಬಿಟ್ಟು ಹಸುಗಿದ್ದು ತಾಳಿ ಕಟ್ಬಿಡೋದು, ಇವೆಲ್ಲ ಮಾಡಬಾರ್ದು. ಅದೆಲ್ಲ ಮಹಾದೋಷ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕದಲಿ ವಿವಾಹ ಅಂದರೆ ರಂಭಾದೇವಿ ವಿವಾಹ. ಹಾಗಾಗಿ ಗಂಡು ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ವಿಧಿವಿಧಾನಗಳಿದೆ. ಸೊ ಅದನ್ನು ಮಾಡಬೇಕು. ಕುಂಭ ವಿವಾಹ ಮಾಡಿ ಕುಜಶಾಂತಿಯನ್ನು ಮಾಡಿ ಕುಜದೋಷ ಇರುವಂಥ ಹುಡುಗನ್ನೇ ನೋಡಿ ಮದುವೆ ಮಾಡೋದು ಬಹಳ ಒಳ್ಳೆಯದು. ಅದನ್ನು ಕ್ಯಾಲ್ಕುಲೇಷನ್ ಮಾಡುವಂಥ ವಿಧಿವಿಧಾನ ಇದೆ. ಅದನ್ನು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಕುಜದೋಷದ್ದು ಪರಿಣಾಮ ಇರೋದಿಲ್ಲ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. ಕವಿತಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ. ನಮಸ್ತೆ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿಮ್ಮ. ನನ್ನ ತಮ್ಮಂದು ಕೇಳಬೇಕಾಗಿತ್ತು. ಹೇಳಿ. 9/12/1980. ಅವರ ಹುಟ್ಟಿದ ಸಮಯ ತಿಳಿಸ್ಕೊಡಿ. ಬೆಳಗ್ಗೆ 8:15 ಸರ್ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ಓಕೆ ನಮಸ್ತೆ ಸರ್. ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನೋಡ್ಲಿಕ್ಕೆ ಹೋದರೆ 8 ಅಲ್ವಾ ಬೆಳಗ್ಗೆ? ಆ ದಿನ ಮಂಗಳವಾರ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿರೋದು. ಏನು ಮಾಡ್ತಾ ಇದ್ದಾನೆ ನಿಮ್ಮ ತಮ್ಮವರು? ಅವರು ಇಲ್ಲಿ ಇದು ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ದಾರೆ. ಓಕೆ. ಮದುವೆ ಆಗಿದೆಯಾ? ಇಲ್ಲ ಸರ್, ಮದುವೆ ಆಗ್ತಾ ಇಲ್ಲ. ಎಷ್ಟು ಪೂಜೆ ಎಲ್ಲ ಮಾಡಿಸಿದ್ರು ಆಗ್ತಾ ಇಲ್ಲ ಸರ್. ಹಿಂದೆ ಯಾರನ್ನ ಇಷ್ಟಪಟ್ಟು ಕ್ಯಾನ್ಸಲ್ ಆಗಿದ್ದು ಅಥವಾ ಮದುವೆವರೆಗೂ ಬಂದು ಕ್ಯಾನ್ಸಲ್ ಆಗಿದ್ದು ಏನಾದರೂ ಘಟನೆ ಇದೆಯಮ್ಮ? ಇಲ್ಲ ಸರ್, ಅಂಥದ್ದೇನು ಇಲ್ಲ ಸರ್. ಆ ಹುಡುಗನ ಜಾತಕದ ಪರಿಣಾಮ ಹೆಚ್ಚು ತೀವ್ರತೆ ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಹುಡುಗ ಹುಟ್ಟಿರುವಂಥದ್ದು ಜಾತಕದ ಪ್ರಕಾರದಲ್ಲಿ ನಾವು ನೋಡೋಕೆ ಹೋದರೆ ಲಗ್ನ ಬಂದು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾನೆ. ಸಪ್ತಮ ಸ್ಥಾನಾಧಿಪತಿ ಅಂದರೆ 7ನೇ ಮನೆ. ನಾವು ಕನ್ಯಾ ಲಗ್ನಕ್ಕೆ 7ನೇ ಮನೆ ನೋಡೋಕೆ ಹೋದರೆ ಗುರುಗ್ರಹ ಆಗಿರ್ತಾನೆ. ಗುರು ವ್ಯಯಸ್ಥಾನದಲ್ಲಿ ಯಾರ ಜೊತೆ ರವಿ ಮತ್ತು ಚಂದ್ರನ ಕಾಂಬಿನೇಷನ್ಸ್ ಇದೆ. ಈ ಥರ ಕಾಂಬಿನೇಷನ್ಸ್ ಇರುವಂತಹ ಜಾತಕ ಆಗಿದ್ದು, ರಾಹು ಮತ್ತು ಕೇತು. ರಾಹು ಬಂದು 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಇದ್ದು, ಕೇತು ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಇದ್ರೇನು ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಜಾತಕ ನೋಡಿದ ತಕ್ಷಣ ನೀವು ನೀವು ಕಾಯ್ದಿದ್ದೀರಲ್ಲ ಇಷ್ಟು ವರ್ಷ, ಇಡೀ ಜ್ಯೋತಿಷ್ಯರು ಅಥವಾ ಯಾವುದೇ ಒಂದು ಪರಿಹಾರ ಮಾಡಿದಾಗ ಎಲ್ಲರೂ ಹೇಳಿರೋದೇನು ಹೇಳಿ, ಮದುವೆ ಯೋಗ ಇದೆ, ಆಗುತ್ತೆ, ಇನ್ನು 3 ತಿಂಗಳಾಗ್ಬಿಡುತ್ತೆ, ಇನ್ನೊಂದು ವರ್ಷದಲ್ಲಿ ಆಗ್ಬಿಡುತ್ತೆ ಅಂತಲೇ ಹೇಳಿರ್ತಾರೆ. ಯಾರಾದರೂ ಇವನಿಗೆ ಮದುವೆ ಆಗೋದೇ ಇಲ್ಲ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಹೇಳಿರಲ್ಲ. ಯಾಕಂದರೆ ಜ್ಯೋತಿಷ್ಯರಿಗೆ ನೋಡಿದ ತಕ್ಷಣ ಮದುವೆ ಆಗೇ ಇರಬೇಕಾಗಿತ್ತು, ಇಷ್ಟೊತ್ತಿಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿರ್ತಾರೆ. ಆದರೆ ಸ್ವಲ್ಪ ಡೀಪಾಗಿ ನೋಡಿದಾಗ ಈ ಹುಡುಗನಿಗೆ ಮದುವೆ ಆಗೋದು ಕಷ್ಟ ಅಂತ ಹೇಳುತ್ತೆ. ಯಾಕೆ? ಕನ್ಯಾ ಲಗ್ನಕ್ಕೆ ಪಂಚಮ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಶನಿಗ್ರಹವಾಗಿದ್ದು ಕೇತು ಇರೋದರಿಂದ ವಿವಾಹದ ವಿಚಾರದಲ್ಲಿ ಬಹಳ ಕಷ್ಟ. ಅಕಸ್ಮಾತ್ ಈ ಹುಡುಗನಿಗೆ ಹಿಂದೆ 10 ವರ್ಷದ ಹಿಂದೆನೇ ಮದುವೆ ಆಗಿದ್ದರು, ಈ ಹುಡುಗ ವೈವಾಹಿಕ ಜೀವನ ಸರಿ ಇರೋದಿಲ್ಲ, ಬಿಟ್ಬಿಡ್ಬೇಕಾಗಿತ್ತು ಹುಡುಗಿನ ಅಂತ ಹೇಳುತ್ತೆ. ಸೊ ಹಾಗಾಗಿ ಈಗ ಪ್ರಸ್ತುತ ಇವತ್ತಿನ ಲೆಕ್ಕಾಚಾರದಲ್ಲಿ ಮದುವೆ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ನೋಡಿ, ಇಲ್ಲಿ ಮದುವೆ ವಿಚಾರದಲ್ಲಿ ಈ ಥರ ಒಂದು ಚಾಲೆಂಜಾಗಿ ತಗೊಂಡು ಕೆಲವೊಂದು ಪರಿಹಾರಗಳನ್ನು ಕೊಡ್ತಾ ಇರ್ತೀವಿ ಈ ಥರ ಇರುವಂಥವ್ರಿಗೆ. ಹಾಗಾಗಿ ಈ ಕಾಂಬಿನೇಷನ್ಸ್ ಇರೋವಂಥವ್ರಿಗೆ ಗಣಪತಿ ಆರಾಧನೆ ಮಾಡಿಕೊಳ್ಳುವಂಥದ್ದು, ಮತ್ತು ನಾವು ಒಂದು 5 ವಸ್ತುಗಳು ಕೊಡ್ತೀವಿ. ಭಾಳ ಜನಕ್ಕೆ ಮದುವೆ ವಿಚಾರ ವಿಳಂಬ ಇರುವಂಥವ್ರಿಗೆ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ಬೇಸತ್ತೋಗಿರೋವಂಥವ್ರಿಗೆಲ್ಲ ನಾವು ವಿವಾಹ ಯಂತ್ರ ಅಂತ ಕೊಡ್ತಾ ಇದ್ವಿ. ಒಂದು ಸತಿ ಕನ್ಸಲ್ಟೇಷನ್ ಮಾಡಿ ನಮಗೆ ಬಂದು ಭೇಟಿ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಕೆಲವು ಸಮಸ್ಯೆಗಳು ಮಾಧ್ಯಮಗಳಲ್ಲಿ ಕೆಲವೊಂದು ಇದೇ ಪ್ರಾಬ್ಲಮ್ ಇದೆ ಅಂತ ನಿಖರವಾಗಿ ನಾವು ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಅದು ಒಂದು ಬಂದು ಇದು ಯಾವ ಸಮಸ್ಯೆಯಿಂದ ಬಂದಿದೆ ಅನ್ನೋಂಥದ್ದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜನರಲ್ ಚಿಕ್ಕ ಸಮಸ್ಯೆಗಳಿದ್ದರೆ ಈಗಾಗಲೇ ನೀವು ಇದನ್ನೇ ಮಾಡ್ಕೊಳ್ಳಿ ಮನೆಯಲ್ಲೇ ಅಂತ ಹೇಳ್ಬಿಡ್ಬೋದಾಗಿದೆ. ಇದು ಜಟಿಲವಾದಂಥ ಸಮಸ್ಯೆ ಇದೆ ಜಾತಕದಲ್ಲಿ, ಒಂದು ಸತಿ ಬಂದು ಭೇಟಿ ಮಾಡಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಕವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ಗುರೂಜಿ ಹತ್ರ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಗುರೂಜಿ ಇದ್ದಾರೆ, ಮಾತನಾಡ್ಬೋದು. ಗುರೂಜಿ ವಿವಾಹದ ಕುರಿತಾಗಿ ಮಾತನಾಡ್ತಾ ಇದ್ವಿ. ಇನ್ನು ಒಂದಿಷ್ಟು ಜನ ಪ್ರೇಮ ವಿವಾಹವಾಗ್ತಾರೆ. ಪ್ರೇಮ ವಿವಾಹ ಅನ್ನುವಂಥದ್ದು ಜಾತಕದಲ್ಲೇ ಇರುತ್ತಾ ಹೇಗೆ ಅಂತ
ಇವತ್ತು ಪ್ರೇಮ ವಿವಾಹದ ವಿಚಾರದಲ್ಲಿ ಮಾತನಾಡೋದಾದರೆ ಇವತ್ತು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂದೆ ಪ್ರೇಮ ವಿವಾಹ ಅಂದರೆ ಎಲ್ಲೋ ಒಂದು ಕಡೆ ಭಾರಿ ಅದು ದೊಡ್ಡ ತಪ್ಪೇನೋ ಮಾಡಿಬಿಟ್ಟಿದ್ದಾರೆ ಅನ್ನೋ ಆ ಕಲ್ಪನೆ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಸರ್ವೇ ಸಾಮಾನ್ಯ ಆಗಿದೆ. ಇದು ಜಾತಿ ಅಥವಾ ಕೆಲವು ಧರ್ಮಗಳ ವಿಚಾರದಲ್ಲಿ ಬಂದಾಗೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದಿದೆ. ಆದರೆ ಕೆಲವೊಂದು ಹಿಂದೂ ಸಂಪ್ರದಾಯದಲ್ಲಿ ಪ್ರೇಮ ವಿವಾಹಕ್ಕೆ ಎಲ್ಲೇ ಜಾತಕದಲ್ಲಾಗಲಿ ಯಾವುದೇ ಇದರಲ್ಲಿ ಮಾಡ್ಕೋಬಾರ್ದು ಅನ್ನುವಂಥದ್ದು ಏನೂ ಇಲ್ಲ. ಆದರೆ ಅವರವರ ನಮ್ಮದು ಜಾತಿ ಇದಪ್ಪ, ನಮ್ಮ ಜಾತಿಗಿಂತ ಕಡಿಮೆ ಇದೆ, ಅಥವಾ ಬೇಲ್ ಜಾತಿಯವ್ರಿಗೂ ನಾವು ಹುಡುಗ ಇಷ್ಟಪಟ್ಬಿಟ್ಟಿದ್ದಾನೆ, ಏನು ಮಾಡೋದು, ಆ ಥರ ಕಲ್ಪನೆ ಇತ್ತು. ಇವಾಗೆಲ್ಲ ತಂದೆ ತಾಯಿ ಇಷ್ಟಪಟ್ಟು ಏನೋ ಹುಡುಗ ಇಷ್ಟಪಟ್ಟಿದ್ದಾನೆ ಮಾಡೋಣ ಅನ್ನುವಂಥ ಅಭಿಪ್ರಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಅದು ಎಷ್ಟು ಚೆನ್ನಾಗಿ ಇದ್ದಾರೆ ಅನ್ನುವಂಥದ್ದು ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಹತ್ರ ಬಂದಿರುವಂಥ ಜಾತಕಗಳ ಪರಿಶೀಲನೆ ನೋಡೋಕೆ ಹೋದರೆ ಒಂದಷ್ಟು ಎಲ್ಲ ಜಾತಕಗಳು ತೋರಿಸಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಬಂದಿರೋದು ನಾವು ನೋಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೆಚ್ಚು ಸಮಸ್ಯೆ ಇವತ್ತು ಕೋರ್ಟು ಕಚೇರಿ ಮೆಟ್ಲೇರಿದೆ ಅಂತ ಹೇಳಿದ್ರೆ ಇಷ್ಟಪಟ್ಟು 7-8 ವರ್ಷ ಇಷ್ಟಪಟ್ಟು ಮದುವೆ ಆಗಿರೋರು 3 ತಿಂಗಳು ಬಿಟ್ಟು ಹೋಗಿರೋ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಮೇನ್ ರೀಸನ್ ಏನು? ಸೊ ಪ್ರೇಮ ವಿವಾಹ ಯೋಗ ಜಾತಕದಲ್ಲಿ ಇದೆಯಾ? ನಿಖರವಾಗಿ ತಿಳ್ಕೊಳ್ಬಹುದು. ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೇನೆ ನೋಡಿ, ಯಾರ ಜಾತಕದಲ್ಲಿ ರಾಹು ದಶೆ ನಡೀತಾ ಇದ್ದರೆ, ರಾಹು ಯಾವಾಗಲೂ ಅಷ್ಟೇ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ ನೋಡಿ. ಸಾಮಾನ್ಯವಾಗಿ ಪ್ರೇಮ ವಿವಾಹಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಂದರೆ ಹುಟ್ಟಿರೋ ಡೇಟು ಪ್ರಮುಖ ಕಾರಣ ಕೊಡ್ತಾ ಇರುತ್ತೆ. 4, 13 ಈ ಥರ ರಾಹು ಬರುವಂಥ ಡೇಟುಗಳಲ್ಲಿ ಯಾರು ಹುಟ್ಟಿದ್ದಾರೆ ವ್ಯಾಮೋಹಕ್ಕೆ, ಪ್ರೇಮ ವಿವಾಹ ವ್ಯಾಮೋಹಕ್ಕೆ ಒಳಗಾಗ್ತಾರೆ. ಮತ್ತು ರಾಹು ದೇಶ ನಡೀತಾ ಇದ್ದರೆ ಅಲ್ಲಿ ಒಂದು 10% ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ. ಯಾರ ಜಾತಕದಲ್ಲಿ ರಾಹು ದೇಶ ನಡೀತಾ ಇದ್ದು ಲಗ್ನಾಧಿಪತಿ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಲಗ್ನದಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಲಗ್ನಾಧಿಪತಿ ಸಪ್ತಮಾಧಿಪತಿ ಏನಾದರೂ ಪರಿವರ್ತನೆ ಹೊಂದಿದ್ರೆ, ಇಂಥ ಸಂದರ್ಭದಲ್ಲಿನೂ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಅಕಸ್ಮಾತ್ ಎಲ್ಲ ಸರಿ ಇದ್ದು ಜಾತಕಗಳೆಲ್ಲ ಕೂಡ ಬಂದರೆ ಇವತ್ತಿಗೂ ಚೆನ್ನಾಗಿದ್ದಾರೆ. ಎಷ್ಟೋ ಜನ ಪ್ರೇಮ ವಿವಾಹ ಆಗಿ ಮಕ್ಕಳಾಗಿದ್ದಾರೆ, ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಚೆನ್ನಾಗಿರುವಂಥ ಘಟನೆಗಳು ನಾನು ಕಣ್ಮುಂದೆ ನೋಡಿದ್ದೀನಿ. ಆದರೆ ಏನಾದರೂ ಗ್ರಹಮೈತ್ರ ಕೂಟ ಸರಿ ಇಲ್ಲ ಅಂದರೆ, ಗ್ರಹಮೈತ್ರ ಕೂಟ ಅಂದರೆ ಏನು, ಹಿಂದೆ ಇದನ್ನೆಲ್ಲ ಗಮನಿಸ್ತಾ ಇರಲಿಲ್ಲ. ಇವತ್ತು ಮದುವೆ ವಿಚಾರದಲ್ಲಿ ಮಾಡಿಕೊಂಡು ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರಹಮೈತ್ರ ಕೂಟ ನೋಡಬೇಕು. ಹಿಂದೆ ಮನುಷ್ಯ ರಾಕ್ಷಸ ಗಣಗಳನ್ನು ನೋಡ್ತಾ ಇದ್ರು. ಗ್ರಹಮೈತ್ರ ಕೂಟ ಏನಾದರೂ ಸರಿ ಇಲ್ಲ ಅಂದರೆ ಜೀವನ ಪರ್ಯಂತನೂ ಕಿತ್ತಾಡ್ತಾ ಇರ್ತಾರೆ. ಎಲ್ಲರೂ ಮಾತಾಡ್ಕೊತಾ ಇರ್ತಾರೆ, ಏನಪ್ಪ ಇವರು ಅಷ್ಟು ಚೆನ್ನಾಗಿದ್ರು, ಮದುವೆ ಆಗದಿರೋ ಮುಂಚಿತವಾಗ ಅಷ್ಟು ಓಡಾಡ್ತಾ ಇದ್ರು, ಬೈಕಲ್ಲಿ ಓಡಾಡ್ತಾ ಇದ್ರು, ಫಿಲಮ್ಗೆ ಹೋಗೋದೇನು, ಎಲ್ಲ ಅಲ್ಲೇನು ಹೋಗೋದು ಇಲ್ಲೇನು ಹೋಗೋದು, ಮದುವೆ ಮುಂಚಿತವಾಗ ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಅಂತ ಹೇಳಿದ್ದೇನು. ಈಗ ನೋಡಿದ್ರೆ ಏನು ಇಲ್ಲ, ಮದುವೆ ಆಗಿ 3 ತಿಂಗಳು ಇಬ್ಬರು ಲಟಾಪಟಿ ಜಗಳಗಳಾಡ್ತಾ ಇದ್ದಾರೆ. ಕಾರಣ ಏನು? ಇದಕ್ಕೆ ಪ್ರಮುಖವಾಗಿರೋದು ಗ್ರಹ ಮೈತ್ರಕೂಟ ಅನ್ನುವಂಥದ್ದು ಸರಿ ಇಲ್ದಿದ್ದಾಗ ಕಿತ್ತಾಡ್ತಾನೆ ಇರ್ತಾರೆ. ಅಕಸ್ಮಾತ್ ಅದ್ರ ಒಳಗಡೆ ಏನಾದರೂ ಕಳತ್ರ ದೋಷ ಅಂತ ಏನಾದರೂ ಇತ್ತು ಅಂದರೆ ಕೇವಲ 1 ವರ್ಷ ಅಲ್ಲ 3-4 ತಿಂಗಳಿಗೆ ಬಿಟ್ಟು ಹೋಗುವಂಥದ್ದು ಇರುತ್ತೆ. 8 ವರ್ಷ ಇಷ್ಟಪಟ್ಟವರು 3 ತಿಂಗಳಿಗೆ ಹೆಂಗೆ ಬಿಟ್ಟು ಹೋಗ್ತಾರೆ ಗುರುಗಳೇ ಅಂತ ಕೇಳ್ಬೋದು. ಜಾತಕದ ಯೋಗಗಳೇ ಹಾಗೆ, ಅದು ಅವ್ರನ್ನ ದೂರ ಮಾಡಾಕ್ಬಿಡುತ್ತೆ. ನನ್ನ ಮೊನ್ನೆ ಯಾವುದೋ ಒಂದು ಕೇಸ್ ಬಂದಿತ್ತು, ಮಾಡಲೇಬೇಡಿ ಇದು ಜಾತಕ ಅಂತ ಹೇಳಿದ್ದೆ. ಇಲ್ಲ ಇವ್ರಿಗೆ ಇಷ್ಟಪಟ್ಟಿದ್ದಾರೆ, 7 ವರ್ಷ ಇಷ್ಟಪಟ್ಟಿದ್ದಾರೆ, ಮಾಡಲೇಬೇಕು ಗುರುಗಳೇ, ನೀವು ಯಾವುದೋ ಒಂದು ಒಳ್ಳೆ ಡೇಟ್ ಹಾಕ್ಕೊಡಿ ಅಂತ ನಾನು ಬರೆದು ಕೊಟ್ಟಿದ್ದೆ. ನೋಡಿ ಇದು ಸರಿ ಇರಲ್ಲ, ಚೆನ್ನಾಗಿರಲ್ಲ ಅಂತ. ಇವತ್ತು ಮೊನ್ನೆ ಬಂದಿದ್ರು, ಗುರುಗಳೇ ನೀವು ಹೇಳಿದ್ರಿ ನೋಡು, ನಾವು ತಲೆ ಕೆಡಿಸ್ಕೊಂಡು ಮಾಡಿದ್ವಿ, ಈಗ ನೋಡಿ ಕೋರ್ಟ್ಗೆ ಹಾಕಿದ್ದೀವಿ ವಿಚ್ಛೇದನೆ, ಆ ಹುಡುಗ ಸರಿ ಇಲ್ವಂತೆ, ಆ ಹುಡುಗ ಇನ್ನೊಂದು ಯಾರನ್ನೂ ಇಷ್ಟಪಡ್ತಾ ಇದ್ದಂತೆ, ಏನೋ ಅನೈತಿಕ ಸಂಬಂಧಗಳು ಇವೆಲ್ಲವನ್ನೂ ನೋಡಬಹುದು. ಇವತ್ತು ಮದುವೆ ಆಗಿ ಬೇರೆ ಬೇರೆ ಸಂಬಂಧಗಳು ಇಟ್ಕೊಂಡಿದ್ದಾರೆ. ಇವತ್ತು ಗಂಡ ಹೆಂಡತಿ ಜಗಳ ಬರೋದಕ್ಕೆ ಕಾರಣ ಏನು? ಸೊ ಈಗ ಏನೋ ಬೇರೆ ಸಂಬಂಧಗಳು ಇರಬಹುದು, ಅನೈತಿಕ ಸಂಬಂಧಗಳಾಗಬಹುದು, ಅಥವಾ ಗಂಡ ಸರಿಯಾಗಿ ನೋಡ್ಕೊತಾ ಇಲ್ಲ, ಹೊಡಿತಾ ಇದ್ದಾನೆ ಅನ್ನುವಂಥದ್ದು, ಅಥವಾ ಇನ್ನೇನೋ ಮದುವೆ ಮುಂಚಿತವಾಗಿ ಏನೋ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರೋದು, ಇವೆಲ್ಲವೂ ಒಂದಲ್ಲ ಒಂದು ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುವಂಥದ್ದು ನಾವು ನೋಡ್ಬೋದು. ಆದರೆ ಪ್ರೇಮ ವಿವಾಹ ಯೋಗ ಇದೆಯಾ ಅಂತ ಜಾತಕದಲ್ಲಿ ನೋಡಬಹುದು. ತಂದೆ ತಾಯಿಗೂ ಹೇಳಿರ್ತೀನಿ ನೋಡಿ, ಹುಡುಗಿಗೆ ಪ್ರೇಮ ವಿವಾಹನೇ ಯೋಗ ಇರೋದು ಅಂತ. ಸುಮ್ಮನೆ ನೀವು ಬಲವಂತವಾಗಿ ಬೇರೆ ಎಲ್ಲೋ ಕಟ್ಟೋದಕ್ಕಿಂತ ಆ ಹುಡುಗಿ ಜಾತಕದಲ್ಲಿ ಪ್ರೇಮ ವಿವಾಹ ಇದೆ, ನೀವೇನೇ ಪ್ರಯತ್ನ ಮಾಡಿ ಬೇರೆಯವ್ರಿಗೆ ಏನೇ ಮದುವೆಗೆ ನೋಡಿ ಆ ಹುಡುಗಿಗೆ ಪ್ರೇಮ ವಿವಾಹನೇ ಯೋಗ ಇದೆ ಅಂದರೆ ಅದು ಹಾಗೇ ಆಗುತ್ತೆ. ನಾನು ಹೇಳಿದೆ ಅಂತ ಏನೂ ಆಗೋದಿಲ್ಲ. ಸೊ ಅಲ್ಲೇನಾಗುತ್ತೆ, ಅವ್ರ ಜಾತಕದಲ್ಲಿ ಇರುತ್ತೆ, ನಾವು ಹೇಳೋದಷ್ಟೇ, ನಾವು ಕಲ್ತಿದ್ದೀವಿ ವಿದ್ಯೆ. ನೋಡಿ ಈ ಗ್ರಹಚಾರದಲ್ಲಿ ಈ ಥರ ಈ ಹುಡುಗಿಗೆ ಪ್ರೇಮ ವಿವಾಹ ಆಗುತ್ತೆ ಅಂತ. ಸೊ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಮತ್ತು ಇನ್ನೊಂದಿದೆ, ಈ ರಾಹು ದಶೆ ಮುಗಿದು ಗುರು ಮಹಾದಶೆ ಮುಗಿಯುವಂಥ ಸಂದರ್ಭ, ಒಂದು ದಶ ಒಂದು ಭುಕ್ತಿ ಮುಗಿದು ಬೇರೆ ನಡೆಯುವಂಥ ಸಂದರ್ಭದಲ್ಲಿ ಪ್ರೇಮ ವೈಫಲ್ಯ ಆಗುತ್ತೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ತಂದೆ ಏನೋ ಬೇಡ ಅಂತ ಅಥವಾ ತಾಯಿ ಬೇಡ ಅಂತೇಳಿ ಬಿಡಿಸಿರೋದಲ್ಲ.
ಅವರಿಬ್ಬರ ನಡುವೆ ಜಗಳ ಆಗಿ ಬಿಟ್ಟೋಗಿರುವಂಥ ಘಟನೆ ಇದೆ. ಯಾರೋ ಒಬ್ಬರಿಗೆ ಇಷ್ಟ ಇಲ್ಲ, ನಾನು ಒಂದೆರಡು ಮೂರು ತಿಂಗಳು ಜೊತೆಲಿ ಇದ್ದು ಬೇಡ ಅನ್ನುತ್ತೆ ಹೋಗಿರುವಂಥದ್ದು. ಕಾರಣ ಏನಪ್ಪ ಅಂದರೆ ಆ ಥರ ಜಾತಕದಲ್ಲಿನೂ ಪ್ರೇಮ ವಿವಾಹ ಯೋಗ ಹೇಗಿದೆಯೋ ಪ್ರೇಮ ವೈಫಲ್ಯವಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಶಿವಮೊಗ್ಗದಿಂದ ಜಾಹ್ನವಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಾಹ್ನವಿ. ನಮಸ್ತೆ ಮೇಡಮ್. ಹಾಂ, ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 24/12/1995. ಹಾಂ, ನಿಮ್ಮ ಹುಟ್ಟಿದ ಸಮಯವನ್ನು ತಿಳಿಸ್ಕೊಡಿ ಮಾ. ಬೆಳಿಗ್ಗೆ 9 ಗಂಟೆ ಮೇಡಮ್. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. 24 ಡಿಸೆಂಬರು 94. 95 ಗುರುಜಿ. 95 ಬೆಳಗ್ಗೆನ ಹುಟ್ಟಿರೋದು. ಬೆಳಿಗ್ಗೆ 9 ಗಂಟೆ ಗುರುಜಿ. ಆಗ್ಲಮ್ಮ. ಏನು ಮಾಡ್ತಾ ಇದ್ದೀರಮ್ಮ ತಾವು? ನಾನು ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ನೀವು ಹುಟ್ಟಿರೋದು ಭಾನುವಾರ ಉತ್ತರಾಷಾಢ ನಕ್ಷತ್ರದಲ್ಲಿ, ಅದರಲ್ಲಿ ಮಕರ ರಾಶಿ ಅಮ್ಮ. ನಿಮ್ಮದು ಲಗ್ನ ಬಂದು ಮಕರ ಲಗ್ನದಲ್ಲಿ ಹುಟ್ಟಿರುವಂಥದ್ದು. ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ರಮ್ಮ ತಾವು ಹಿಂದೆ? ಮಾಡ್ಸಿದ್ವಿ ಗುರುಜಿ. ನಿಮ್ಮದು ಒಂದು ಸಾಮಾನ್ಯವಾಗಿ ಒಂದು 50% ಸರ್ಪದೋಷ ಅನ್ನುವಂಥದ್ದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಯಾವುದಾದ್ರೂ ಸಂಬಂಧದಲ್ಲಿ ಅಥವಾ ಯಾವುದನ್ನು ಇಷ್ಟಪಟ್ಟು ಕಾಲೇಜ್ ಟೈಮಲ್ಲಿ ಯಾವುದನ್ನು ಬಂದಿತ್ತಮ್ಮ ನಿಮ್ಮ ಮದುವೆ ವಿಚಾರದಲ್ಲಿ? ಯಾವುದು ಬಂದಿಲ್ಲ ಗುರುಜಿ ಕಾಲೇಜ್ ಟೈಮಲ್ಲೆಲ್ಲ. ಈ ಸರ್ಪ ಸಂಸ್ಕಾರ ದೋಷ ಮಾಡ್ಸಿದೀವಿ ನಾವು. ಈ ಕುಜ ದೋಷದ್ದು ಮಾಡಿಸಿದ್ರ ತಾವು? ಕುಜ ದೋಷದ್ದು ಅದೇನು ಮಾಡ್ಸಿಲ್ಲ ಗುರುಜಿ. ನೀವು ಮದುವೆ ವಿಚಾರದಲ್ಲಿ ಈಗ ನಿಮಗೆ ಮದುವೆ ಯೋಗ ಹೇಗಿದೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ. ಮದುವೆ ಯೋಗ ಇದೆ ನಿಮಗೆ. ಇಲ್ಲೇನಾಗುತ್ತೆ, ಸಪ್ತಮ ಸ್ಥಾನಾಧಿಪತಿ ಲಗ್ನದಲ್ಲಿದ್ದಾನೆ. ಮತ್ತು ಈ ವಿವಾಹದ ವಿಚಾರದಲ್ಲಿ ಕುಜಗ್ರಹ ಏನಾಗಿದೆ, 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಮದುವೆ ವಿಚಾರಕ್ಕೆ ಮುಖ್ಯವಾಗಿ 50% ಸರ್ಪದೋಷ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಇನ್ನು ಎರಡನೇದೇನಾಗಿದೆ, ಸಪ್ತಮಾಧಿಪತಿ ಬಲಹೀನನಾಗಿದ್ದಾನೆ. ಲಗ್ನದಲ್ಲೇ ಚಂದ್ರ, ಯಾಕಂದರೆ ಮಕರ ಲಗ್ನಕ್ಕೆ ಚಂದ್ರ ಬಲಹೀನನಾಗಿರ್ತಾನೆ. ಸೊ ಅದು ಒಂದು ಮದುವೆ ವಿಚಾರದಲ್ಲಿ ಚಿಂತೆ, ಯೋಚನೆ, ನೋಡಪ್ಪ ತಾಯಿಗೂ ಚಿಂತೆ, ಏನಪ್ಪ ಮಗಳಿಗೆ ಇನ್ನೂ ಮದುವೆ ಆಗ್ತಾ ಇಲ್ಲ, ಈ ಥರ ವ್ಯತೆ, ಈ ಥರದ್ದು ಆಗುವಂಥದ್ದು ಸೂಚನೆ ಇದೆ ಈ ಜಾತಕದಲ್ಲಿ. ಹಾಗಾಗಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಮೇ 2026 ಅಂದರೆ ಬರೋ ವರ್ಷ ಮೇ ತಿಂಗಳ ನಂತರ ಒಳ್ಳೆ ಸಂಬಂಧ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಮದುವೆ ವಿಚಾರದಲ್ಲಿ ಬರೋದಾದರೆ ಒಂದು ಚಂದ್ರಶಾಂತಿ ಮತ್ತು ಕುಜಶಾಂತಿ, ಕುಂಭ ವಿವಾಹ ಅಂತ ಮಾಡಿಸ್ಬೇಕು. ಸೊ ಇಷ್ಟು ನೀವು ಮಾಡಿದ್ರೆ ನಿಮಗೆ ಮದುವೆ ವಿಚಾರದಲ್ಲಿ ಬರೋ ವರ್ಷ ಆಗೇ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಸಪ್ತಮಾಧಿಪತಿ ಶತ್ರುಸ್ಥಾನದಲ್ಲಿರೋದ್ರಿಂದ ಒಂದಷ್ಟು ನಕ್ಷತ್ರಗಳು ಆಗೋದಿಲ್ಲ. ಬರ್ಕೋಬಿಡಿ, ಇದು ಬಹಳ ಯಾರೂ ಹೇಳಲ್ಲ ನಿಮಗೆ. ಸುಮ್ಮನೆ ಮದುವೆ ಆದಮೇಲೆ ಏನೋ ದೋಷ ಅದು ಇದು ಅಂತ ಹೇಳ್ಬಿಡ್ತಾರೆ. ಮದುವೆ ಮುಂಚಿತವಾಗಿ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಜೊತೆ ಮದುವೆ ಆದರೆ ಚೆನ್ನಾಗಿರ್ತಾರೆ, ಯಾವ ರಾಶಿಯವರ ಜೊತೆ ಮದುವೆ ಆದರೆ ಚೆನ್ನಾಗಿರ್ತಾರೆ ಅನ್ನೋವಂಥದ್ದು ಕ್ಯಾಲ್ಕುಲೇಷನ್ ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪುನರ್ವಸು 4ನೇ ಪಾದದಲ್ಲಿ ಹುಟ್ಟಿರೋರಾಗ್ಬೋದು, ಅಥವಾ ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಆಗಬಹುದು, ಅಥವಾ ಮಗ ನಕ್ಷತ್ರ, ಪುಬ್ಬ ನಕ್ಷತ್ರ ಮತ್ತು ಉತ್ತರ 1ನೇ ಪಾದದಲ್ಲಿ ಯಾರು ಇರ್ತಾರೆ ಗಂಡ್ಮಕ್ಳು, ಅವ್ರ ಜೊತೆ ಮದುವೆ ಆದ್ರೂ ನಿಮ್ಮ ನಕ್ಷತ್ರಕ್ಕೆ ಅನ್ವಯ ಆಗೋದಿಲ್ಲ. ಯಾವಾಗೂ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ರಾಶಿ ವೈಸ್ ಅಂತ ನಾವು ನೋಡೋಕ್ಕೋದ್ರೆ ಮೇಷ ಮತ್ತು ವೃಶ್ಚಿಕ ರಾಶಿಯನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮಗೆ ಮದುವೆ ಬೇಗ ಆಗೋದಕ್ಕೆ ಏನು ಮಾಡ್ಕೋಬಹುದು ಅಂದರೆ ಈ ಪ್ರಸ್ತುತ ಈಗ ಪ್ರೆಸೆಂಟು ಗುರು ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಜಾಹ್ನವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಒಬ್ಬೊಬ್ರು 2 ಅಥವಾ 3 ಮದುವೆ ಆಗ್ತಿರ್ತಾರೆ, ಯಾಕಾಗಿದೋ ಅವರ ಜಾತಕದಲ್ಲಿ ಇದಿರತ್ತಾ ಅಂತ? ಇಲ್ಲಿ ಯಾಕೆ ಆ ಥರ 2 ಮದುವೆ 3 ಮದುವೆ ಆದ್ರೂ, ಕೆಲವು 3 ಮದುವೆ ಆದ್ರೂ ಬಿಟ್ಟು ಹೋಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. 4ನೇ ಮದುವೆಗೆ ನನ್ನ ಹತ್ರ ಬಂದಿದ್ದಾರೆ. ಇವತ್ತು ನಡೀತಾ ಇದೆ ಘಟನೆಗಳು. ಹಿಂದಿನ ಕಾಲದಲ್ಲಿ 1 ಮದುವೆ ಅಂದ್ರೇ ಕಷ್ಟ ಆಗಿತ್ತು ಮಾಡೋದು. ಹಾಗಾಗಿ ಯಾಕೆ ಬೇಗ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾರೆ ಅನ್ನೋವಂಥದ್ದು ನಾವು ಲೆಕ್ಕಾಚಾರ ಮಾಡೋಕ್ಕೋದ್ರೆ, ಒಂದು ಸೈಂಟಿಫಿಕ್ ಆಗಿ ನಾವು ನೋಡೋಕ್ಕೋದ್ರೆ ಇವತ್ತಿನ ಜನ್ರೇಷನ್ ಹೇಗಿದೆ ಅನ್ನೋವಂಥದ್ದು. ಯಾಕಂದರೆ ಇವತ್ತು ಹೆಣ್ಮಕ್ಳು ಒಳ್ಳೆ ಸ್ಥಾನದಲ್ಲಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಹೆಣ್ಮಕ್ಳನ್ನ ಓದಿಸೋಕೆ ಬಿಡ್ತಾ ಇರಲಿಲ್ಲ, ಆಚೆ ಬಿಡ್ತಾನೆ ಇರಲಿಲ್ಲ. ಮನೆ ಆಯಿತು, ಪಾತ್ರೆ ತೊಳಿ, ಅಡುಗೆ ಮಾಡು, ಮಕ್ಕಳೇರು, ಇದೇ ಜೀವನ ಆಗ್ಬಿಡ್ತಾ ಇತ್ತು. ಅವಾಗ ಏನಾಗುತ್ತೆ, ಮೈಂಡು ಸೆಟ್ಟು, ಗಂಡ ಹೊಡಿತಾನೋ ಬೈತಾನೋ, ಅತ್ತೆ ಬೈತಾಳೋ ಅಥವಾ ಇನ್ಯಾರೋ ಬೈತಾರೋ ಮಾಡಲೇಬೇಕು, ಇದೇ ಮನಸ್ಥಿತಿ ಇತ್ತು. ಅವಾಗ ಏನಾಗುತ್ತೆ, ಮದುವೆ ಅಂದರೆ ಒಂದು ಲೈಫು ಅಷ್ಟೇ ಅಂತಿತ್ತು. ಇವತ್ತೇನಾಗಿದೆ, ಮಕ್ಕಳಿಗೆ ಹೆಣ್ಮಕ್ಳಿಗೂ ಅಷ್ಟೇ, ಗಂಡು ಮಕ್ಕಳಿಗಷ್ಟು ಆದ್ಯತೆ ಏನು ನಾವು ಕೊಡ್ತೀವೋ ಅಷ್ಟೇ ಹೆಣ್ಮಕ್ಳಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮಗಳಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಅವ್ರಿಗೂ ಆತ್ಮಗೌರವ ಅನ್ನುವಂಥದ್ದು ಇರುತ್ತೆ. ಆವಾಗ ಏನಾಗುತ್ತೆ, ಗಂಡ ಏನಾದರೂ ಅಂದರೆ ನನಗೂ ಗೌರವ ಇಲ್ಲ, ನಾನು ದುಡಿತಾ ಇದ್ದೀನಲ್ವಾ, ನಾನು ಅವ್ರ ತಕ್ಕಂಗೆ ಇದ್ದೀನಲ್ಲ ಅನ್ನುವಂಥ ಮನೋಸ್ಥಿತಿಗೆ ಹೋಗಿರುವಂಥದ್ದಿದೆ. ಇದು ಸೈಂಟಿಫಿಕ್ ಆಗಿ. ಆದರೆ ಜ್ಯೋತಿಷ್ಯನೇ ಬೇರೆ ಹೇಳುತ್ತೆ.
ಜ್ಯೋತಿಷದಲ್ಲಿ ಯಾಕೆ ಅವರು ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ? ಸೊ ಒಂದು ಕಾರಣ ಇದನ್ನು ನಾವು ಲೆಕ್ಕಾಚಾರ ಮಾಡ್ಬೋದು. ಎರಡನೇದು ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಕಳತ್ರ ದೋಷ ಕಾರಣ ಆಗುತ್ತೆ. ಕಳತ್ರ ದೋಷಗಳು ಅಂದರೆ ಏನು? ಆ ಕಳತ್ರ ದೋಷದಲ್ಲಿರುವಂತಹ ಸಮಸ್ಯೆಗಳು ಏನೆಲ್ಲ ಬರುತ್ತೆ, ಯಾವ ಗ್ರಹ ಕಾರಣ, ಇದನ್ನೆಲ್ಲ ಲೆಕ್ಕಾಚಾರವನ್ನು ಮಾಡ್ತೀವಿ ನಾವು. ಇವತ್ತು ಜಗಳ ಜಾಸ್ತಿ ಆಗ್ತಾ ಇದೆ ಗಂಡ ಹೆಂಡತಿ ನಡುವೆ ಅಂತ ಹೇಳಿದ್ರೆ ನೋಡಿ, ಉದಾಹರಣೆಗೆ ಅಶ್ವಿನಿ ನಕ್ಷತ್ರದಲ್ಲಿ ಗಂಡನ ಜಾತಕ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಗಂಡ ಹುಟ್ಟಿದರೆ, ಹೆಂಡತಿಯ ಜಾತಕ ಶ್ರವಣ ನಕ್ಷತ್ರ ಮಕರ ರಾಶಿ ಆಗಿದ್ರೆ ಅವರು ಲೈಫ್ ಲಾಂಗ್ ಅವರು ಇರೋ ಜೊತೆಯಲ್ಲಿರೋವರೆಗೂ ಜಗಳ ಆಡ್ತಾ ಇರ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಜನನ ಆಗಿರುವಂಥವ್ರಿಗೆ ಏನಾದರೂ ಮಗ ನಕ್ಷತ್ರದಲ್ಲಿ ಜನನ ಆಗಿರುವಂಥ ಹುಡುಗ ಅಥವಾ ಈ ಉತ್ತರಾಷಾಢದ ಮೂಲ ನಕ್ಷತ್ರ ಆಗ್ಬೋದು, ರೇವತಿ ನಕ್ಷತ್ರ ಆಗ್ಬೋದು, ಮದುವೆ ಆದರೆ ಅವ್ರದ್ದು ಲೈಫ್ ಇದೆ ಕಿರಿಕಿರಿ ಆಗ್ತಾ ಇರುತ್ತೆ. ಮತ್ತು ಒಂದಷ್ಟು ನಕ್ಷತ್ರಗಳು ನೋಡಿ, ಈಗ ಪ್ರೇಮ ವೈಫಲ್ಯದ ವಿಚಾರದಲ್ಲಿ ಮಾತನಾಡ್ತಾ ಇದ್ದೆ. ಜಾಸ್ತಿ ಪ್ರೇಮ ವೈಫಲ್ಯ ಆಗ್ತಾ ಇರುವಂಥ ನಕ್ಷತ್ರಗಳು ಯಾವುದು ಅಂತ ಹೇಳಿದ್ರೆ ಇದೇ ರೋಹಿಣಿ ನಕ್ಷತ್ರ. ಯಾಕೆ ನೋಡಿ, ಒಂದು ಸೈಂಟಿಫಿಕ್ ಆಗಿ ಒಂದು ಆಧಾರ ಇದೆ. ಈ ರೋಹಿಣಿ ನಕ್ಷತ್ರ ಕೃಷ್ಣ ನಕ್ಷತ್ರ. ಕೃಷ್ಣನಿಗೆ ರಾಧೆ ಸಿಕ್ಕದ್ಲಾ? ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೃಷ್ಣನಿಗೂ ಬಿಟ್ಟಿಲ್ಲ ನಕ್ಷತ್ರದ ದೋಷ ಅಂತ ಹೇಳ್ತೀವಿ. ಅದಕ್ಕೆ ಕೆಲವು ನಕ್ಷತ್ರಗಳಲ್ಲಿ ಪ್ರೇಮ ವೈಫಲ್ಯ ಉಂಟಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ 2, 3, 4 ಮದುವೆವರೆಗೂ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಕಳತ್ರ ದೋಷ ಮತ್ತು ಗ್ರಹ ಮೈತ್ರ ಕೂಟ ಸರಿ ಇರೋದಿಲ್ಲ. ಮತ್ತು ಈ ಕುಜ ಅಷ್ಟಮದಲ್ಲಿ ಏನಾದರೂ ಇದ್ದರೆ ನೋಡಿ, ಮದುವೆ ಆಗಿ 3 ತಿಂಗಳಿಗೆ ಗಂಡ ಅಪಘಾತದಲ್ಲಿ ತೀರೋದ. ಸೊ ಇವೆಲ್ಲ ನಾವು ನೋಡ್ತಾ ಇದ್ವಿ. ಮದುವೆ ಆಗಿ ಒಂದು 4-5 ವರ್ಷದಲ್ಲಿ ಗಂಡ ಏನೋ ಆರೋಗ್ಯ ಕೆಟ್ಟು ತೀರೋದ. ಇವೆಲ್ಲ ನಾವು ನೋಡ್ತಾ ಇದ್ವಿ. ಕಾರಣ ಏನಕ್ಕಂದ್ರೆ ಅದಕ್ಕೆ ಕುಜದೋಷದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊತಾ ಇರೋದು ಗಂಡು ತಂದೆ ತಾಯಿ. ಯಾಕಂತ ಹೇಳಿದ್ರೆ ಗಂಡನ ಆಯುಷ್ಯನ ನಿರ್ಧಾರ ಮಾಡುವಂಥದ್ದು ಕುಜ ಆಗಿರ್ತಾನೆ. ಆ ಒಂದು ಕಾರಣಕ್ಕೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಕಳತ್ರ ದೋಷ ಅನ್ನುವಂಥದ್ದು ಮತ್ತು ಕುಜದೋಷ ಅಷ್ಟಮ ಸ್ಥಾನದಲ್ಲಿದ್ದರೆ ಮತ್ತು ಗ್ರಹಮೈತ್ರ ಕೂಟ ಸರಿ ಇಲ್ಲದಾಗ 2-3 ಮದುವೆವರೆಗೂ ಹೋಗುವಂಥದ್ದು ಜ್ಯೋತಿಷ್ಯದ ಒಂದು ಕಾರಣ ಆಗಿರುತ್ತೆ. ಗುರುಜನ್, ಸ್ವಲ್ಪ ಜನ ನನಗೆ ಒಳ್ಳೆ ವಧು ಸಿಗಬೇಕು ಇಲ್ಲ ವರ ಸಿಗಬೇಕು ಅಂತ ಹೇಳಿ ಹರಕೆ ಕಟ್ಟಿರ್ತಾರೆ. ಅದೇ ರೀತಿ ಮದುವೆ ಕೂಡ ಆಗಿರುತ್ತೆ. ಆದರೆ ಮದುವೆ ಆದ್ಮೇಲೆ ಹರಕೆ ತೀರಿಸೋದನ್ನ ಮರೆತು ಬಿಟ್ಟಿರ್ತಾರೆ. ಇದರಿಂದ ದಾಂಪತ್ಯದಲ್ಲಿ ಏನಾದರೂ ಸಮಸ್ಯೆ ಅದು ಡಿಸ್ಟರ್ಬೆನ್ಸ್ ಬರುತ್ತೆ. ಮನೆ ದೇವರ ಆರಾಧನೆ ಸರಿ ಇಲ್ಲ ಅಂದರೆ, ಅಥವಾ ಹರಕೆ ಇಟ್ಕೊಂಡಿರ್ತಾರೆ. ಈ ಹರಕೆದು ಪ್ರಾಬ್ಲಮ್ ಇರುತ್ತೆ. ಭಾಳ ಜನ ತಂದೆ ತಾಯಿ ಹತ್ತಿರದಲ್ಲಿ ಏನೋ ನಿರ್ಧಾರ ತೊಗೊಂಡ್ಬಿಟ್ಟಿರ್ತಾರೆ. ಅಯ್ಯೋ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ಏನು ಮಾಡೋದು? ನಾವು ಯಾವುದೋ ಮನೆ ದೇವ್ರಿಗೋ ಅಥವಾ ಯಾವುದೋ ದೇವ್ರಿಗೆ ಹರಕೆ ಕಟ್ಕೊಂಡ್ಬಿಟ್ಟಿರ್ತಾರೆ, ಮರೆತು ಹೋಗ್ಬಿಟ್ಟಿರ್ತಾರೆ. ರಥಗಳಲ್ಲಿ ನಾವು ಮಾಡಿದಾಗ ಈ ಸತ್ಯನಾರಾಯಣ ಸ್ವಾಮಿ ರಥ ಬರುತ್ತೆ ನೋಡಿ, ಅದರಲ್ಲಿನೂ ಬರುತ್ತೆ ಮಗಳಿಗೆ ಮದುವೆ ಸಂಬಂಧ ಬರಲಿ ಅಂತ ಏನೋ ಪೂಜೆ ಮಾಡಿಬಿಟ್ಟಿರ್ತಾರೆ, ಆಗೋದಿಲ್ಲ. ಆ ಥರ ಕೆಲವು ಏನಾದರೂ ಘಟನೆಗಳು ಇದ್ರೇನು ದೈವ ಶಾಪಕ್ಕೆ ಒಳಗಾಗಿರ್ತಾರೆ. ಸೊ ಇದಕ್ಕೇನಾಗುತ್ತೆ ಅಂದರೆ ಅವರ ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅದು ಹರಕೆ ಇಟ್ಕೊಳ್ತೀರಾ ಏನು ಭಾರಿ ನಿಮ್ಮ ಕೈಲಿ ಆಗದಿರೋವಂಥ ಹರಕೆಗಳೆಲ್ಲ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸರಳವಾದಂಥ ಹರಕೆಯನ್ನು ಇಟ್ಕೊಂಡ್ರೆ ಅದರಿಂದನೂ ಯಾವುದೇ ಒಂದು ಸರಳವಾದಂಥ ಹರಕೆಯಲ್ಲಿನೂ ಪರಿಹಾರ ಸಿಗುವಂಥದ್ದು ಇರುತ್ತೆ. ಹರಕೆಗಳಿಂದನೂ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಚೇತನ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚೇತನ್. ನಮಸ್ಕಾರ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 15/9/1993. ನಿಮ್ಮ ಹುಟ್ಟಿದ ಸಮಯ ತಿಳಿಸ್ಕೊಡಿ. ಬೆಳಗ್ಗೆ 10:30 ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆಪ್ಪ. ನಮಸ್ಕಾರ ಗುರುಜಿ, ನಮ್ಮ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, 15/9/93 ಅಲ್ವಾ? ಹೌದು. ಇದು ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನೋಡೋಕೋದ್ರೆ ಆ ದಿನ ಬುಧವಾರ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಜನನ ಆಗಿರೋದು. ಇದರಲ್ಲಿ ಸಪ್ತಮ ಸ್ಥಾನಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ಬಲಹೀನನಾಗಿದ್ದಾನೆ. ಆ ಒಂದು ಕಾರಣಕ್ಕೂ ಸ್ವಲ್ಪ ಲೇಟ್ ಆಗಿರುವಂಥದ್ದಿದೆ. ನಿಮ್ಮ ಜಾತಕದಲ್ಲಿ ಇದರಲ್ಲಿ ಕುಳಿಕ ಅಲ್ಪಕಾಲ ಸರ್ಪದೋಷ ಅಂತಿದೆ. ಕುಳಿಕ ಅಲ್ಪಕಾಲ ಸರ್ಪದೋಷ ಅಂದರೆ ಲಗ್ನದಿಂದ ದ್ವಿತೀಯ ಸ್ಥಾನದಲ್ಲಿ ರಾಹು ಇದ್ದು ಅಷ್ಟಮದಲ್ಲಿ ಕೇತು ಇದ್ದಾನೆ. ಎಲ್ಲ ಗ್ರಹಗಳು ಬಂಧಿತವಾಗಿದೆ. ಮತ್ತು ಸಪ್ತಮ ಸ್ಥಾನಾಧಿಪತಿ 12ನೇ ಮನೆ ಕನ್ಯಾ ರಾಶಿಯಾಗಿರುತ್ತೆ. ಆ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದನೂ ಲೇಟ್ ಮ್ಯಾರೇಜು ಅಂತ ಹೇಳುತ್ತೆ. ಸೊ ಇದು ಮುಖ್ಯ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮದುವೆ ವಿಚಾರದಲ್ಲಿ ಪರಿಹಾರಗಳನ್ನು ಕೊಡಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ಮೂಲ ಹುಡುಕಬೇಕಾಗತ್ತೆ. ಅದರ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಈಗ ಪ್ರಸ್ತುತ ಗುರುಬಲ ಇದೆ, ಪ್ರೆಸೆಂಟ್ ಆಗಲೇಬೇಕು. ಈ ವರ್ಷ ನಿಮ್ಗೆ ಸೆಟ್ ಆಗಬೇಕು. ಬರೋ ವರ್ಷ ಮೇ ಒಳಗಡೆ ಯಾವುದಾದ್ರೂ ಒಂದು ಹೆಣ್ಣು ಮದುವೆ ವಿಚಾರದಲ್ಲಿ ಅನುಕೂಲ ಆಗಲೇಬೇಕಾಗಿರುವಂಥದ್ದಿದೆ. ಆದರೂ ಆಗ್ತಾ ಇಲ್ಲ. ಗುರುಗಳು ಹೇಳ್ಬಿಟ್ಟಿದ್ದಾರೆ, ಮೊನ್ನೆ ಹೇಳಿದ್ರು ಮದುವೆ ಆಗ್ಬಿಡುತ್ತಪ್ಪ, ಈಗ ಒಂದು 3 ತಿಂಗಳಲ್ಲಿ ನೀನು ಈ ಪೂಜೆ ಮಾಡಿಬಿಡು, ಆ ದೇವಸ್ಥಾನಕ್ಕೆ ಹೋಗ್ಬಿಡು ಅಂತ ಹೇಳಿರ್ತಾರೆ. ನಾನು ಹೇಳಿದೆ ಈಗ ನೋಡಿ ಮೇ ಒಳಗಡೆ ಆಗ್ಬಿಡುತ್ತೆ ಅಂತ ಹೇಳಿದೆ. ಆದರೆ
ಆಗಲಿಲ್ಲ ಅಂದರೆ ಏನು ಮಾಡ್ತೀರಿ ಹೇಳಿ, ಇದೆಲ್ಲ ಜ್ಯೋತಿಷ್ಯ ಸುಳ್ಳು, ಏನೂ ಆಗಲಿಲ್ಲ. ಸೊ ಈ ಥರ ಮನಸ್ಥಿತಿಗೆ ಹೋಗುತ್ತೆ. ಆದರೆ ಇಲ್ಲಿ ಗುರುಬಲ ಮುಖ್ಯವಲ್ಲ, ಅಲ್ಲಿ 50% ಗುರುಬಲ ಇದ್ದರೂ ಸಹ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅನ್ನುವಂಥದ್ದು ನಾವು ನೋಡ್ತೀವಿ. ನೀವು ಫಸ್ಟ್ ಒಂದು ಕೆಲಸ ಮಾಡಿ, ಒಂದು ಸರಳವಾಗಿ ಮಾಡ್ಕೊಳ್ಳುವಂಥದ್ದಂದರೆ ಪ್ರತಿ ಮಂಗಳವಾರ ಶುಕ್ಲ ಪಕ್ಷ ಷಷ್ಠಿ ತಿಥಿ ದಿವಸ ಒಂದು ಸ್ವಲ್ಪ 1/4 kg ತೊಗರಿ ಬೇಳೆ ಅಥವಾ ಕಾಳು ತೊಗೊಳ್ಳಿ. ಬೇಳೆಗಿಂತ ಭಿನ್ನ ಆಗಿರುತ್ತೆ, ಅಷ್ಟು ಫಲಗಳು ಕೊಡೋದಿಲ್ಲ. ನಾನು ಪರಿಹಾರ ಕೊಟ್ಟಿರುವಂಥದ್ರಲ್ಲಿ ತೊಗರಿ ಕಾಳು ಎಲ್ಲಾದರೂ ಸಿಕ್ಕಿದ್ರೆ ಈ ಕುಜನ ಪೀಡಾ ಪರಿಹಾರ ಮಂತ್ರ ಬರುತ್ತೆ, ಒಂದು 2 ಲೈನ್ ಅಷ್ಟೇ. ಅದನ್ನು ಮಂಗಳವಾರ ಅಥವಾ ಷಷ್ಠಿ ದಿವಸ ಅದನ್ನು ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ಇಟ್ಟು ಧಾನ್ಯವನ್ನು ಅದನ್ನು ನೆನೆಸಿ ಮಾರನೇ ದಿವಸ ಹಸುಗೆ ತಿನ್ನಿಸಿ. ಇಲ್ಲ ಹಸುಗಳು ಇಲ್ಲ ಬೆಂಗಳೂರು ನಗರದಲ್ಲಿ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ತೊಗೊಂಡ್ರೆ ಕೊಡಿ. ಇವತ್ತೆಲ್ಲ ಯಾರು ಹೇಳಿದ್ದು, ಯಾರ್ಯಾರೋ ಮಾಧ್ಯಮದಲ್ಲಿ ಬಂದು ಕೂತ್ಕೊಂಡು ಏನೇನೋ ಹೇಳ್ತಾ ಇರ್ತಾರೆ, ಏನೇನೋ ಧಾನ್ಯ ತೊಗೊಂಡಿದ್ರೆ ನಾವು ತಗೊಳ್ಳಲ್ಲ, ಅದನ್ನು ಇಟ್ಬಿಡಿ ಅಲ್ಲಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ನಾವು ನಮ್ಮ ತಾತ ಕಾಲದಿಂದನೂ ನಮ್ಮ ತಂದೆಯವರು ಇವತ್ತು ಯಾರಾದರೂ ದಾನ ಅಂತ ಕೊಟ್ಟರೆ ನಾವು ತೊಗೊಂಡು ಉಪಯೋಗಿಸ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಯಾಕೆ ಕರ್ಮಗಳು ಬರಲ್ಲ, ದೋಷ ಪರಿಹಾರ ಆಗುತ್ತೆ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಗಾಯತ್ರಿ ಜಪ ಪೂಜೆ ಪುನಸ್ಕಾರ ಮಾಡಿದ್ರೆ ಯಾವ ದೋಷಗಳು ಬರೋದಿಲ್ಲ. ಆದರೆ ಇವಾಗ ಜನ ಏನು ಮಾಡ್ತಾರೆ, ಅಯ್ಯೋ ಅವ್ರ ಕರ್ಮಗಳು ನಮಗೆ ಯಾಕಪ್ಪ, ತಗೊಳ್ಳೋದೇ ಇಲ್ಲ ಧಾನ್ಯ. ಸೊ ಹಾಗಾಗಿ ಆ ಥರ ಇತ್ತು ಅಂದರೆ ನೀವು ನೆನೆಸ್ಬಿಟ್ಟು ಅದನ್ನು ಹಸುಗೆ ತಿನ್ನಿಸಿ, ಅದು ಒಳ್ಳೆ ರಿಸಲ್ಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕುಜಶಾಂತಿ ಮತ್ತು ಅದರ ಜೊತೆಗೆ ಕದಲಿ ವಿವಾಹವನ್ನು ಮಾಡಿಸಿ. ಸೊ ಇದು ಭಾಳ ಮುಖ್ಯವಾಗಿರುವಂಥ ಫಲ. ಮತ್ತು ನಿಮಗೆ ಅಲ್ಪಕಾಲ ಸರ್ಪದೋಷ ಇರೋದ್ರಿಂದ ಅದೊಂದು 20% ಅಷ್ಟೇ. 100% ನಿಮಗೆ ಸರ್ಪದೋಷದಿಂದ ಮದುವೆ ತೊಂದರೆ ಅಂತಿಲ್ಲ. ಅದೊಂದು 20% ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ, ಅಯ್ಯೋ ಮಗನಿಗೆ ಒಂದು ಮದುವೆ ಆಗ್ತಾ ಇಲ್ವಲ್ಲ, ತಂದೆ ತಾಯಿಗೆ ಚಿಂತೆ ಆಗಬೇಕು, ಸೊ ಮದುವೆ ಸೆಟ್ ಆಗ್ತಾ ಇಲ್ವಲ್ಲ ಅಂತ. ಸೊ ಅದು ಒಂದು ಕೊರಗು ಬರಬೇಕಲ್ವ, ಅದಕ್ಕೆ ಅಲ್ಪಕಾಲ ಸರ್ಪದೋಷ ಇದೆ. ಅದಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಹಾಲು ಅಭಿಷೇಕ ಮಾಡಿಸೋದು, ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ. ಮದುವೆ ವಿಚಾರದಲ್ಲಿ ಆಗುತ್ತೆ. ನಾನು ಈಗಾಗಲೇ ನೋಡಿ ಮಾಧ್ಯಮದಲ್ಲಿ ಇದು ನಂಬರ್ಸ್ ಬರ್ತಾ ಇದೆ, ಅದರಲ್ಲಿ ನಾವು ವಿವಾಹ ಯಂತ್ರ ಅಂತ ಕೊಡ್ತಾ ಇದ್ದೀವಿ. ಅನಗಬಂಧನ ವಿಷ್ಣು ಬಂಧನ ಅಂತ. ಅನಗಬಂಧನ ಅಂತ ಹೇಳಿದ್ರೆ ಹೆಣ್ಣುಮಕ್ಕಳಿಗೆ ಅದು ಬೇರೆ ಕೊಡ್ತಾ ಇದ್ದೀವಿ, ವಿಷ್ಣು ಬಂಧನ ಅಂತ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿವಾಹ ಯಂತ್ರ ಅಂತ ಕೊಡ್ತಾ ಇದ್ದೀವಿ. ಇದನ್ನು ನಾವು ಒಂದು 18 ವರ್ಷದಿಂದನೂ ಕೊಡ್ತಾ ಇದ್ದೀವಿ. ಭಾಳ ಜನ ಇವತ್ತು ಎಷ್ಟೋ ಜನ ಮದುವೆ ಆಗಿ ಮಕ್ಕಳಾಗಿ ಅವ್ರಿಗೆ ಹೆಸರುಗಳು ಇಡಕ್ಕೆ ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ ನಮಗೆಲ್ಲ ಅದೆಲ್ಲ ಪರಿಹಾರಗಳು ಕೊಟ್ಟಿರೋವಂಥದ್ದು. ಸೊ ಹಾಗಾಗಿ ಒಂದ್ಸತಿ ಬಂದು ತೆಗೆದುಕೊಂಡು ಹೋಗಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಚೇತನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಯಾವೆಲ್ಲ ವಸ್ತುಗಳನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಶೀಘ್ರ ಈ ಮದುವೆ ಅನ್ನುವಂಥದ್ದು ಇದಾಗತ್ತೆ ಅಂತ, ಪ್ರಾಪ್ತಿ ಆಗತ್ತೆ ಅಂತ? ಇವರಿಗೆ ಮದುವೆ ವಿಚಾರದಲ್ಲಿ ಸಿಂಪಲ್ ಪರಿಹಾರ. ಈಗ ನನ್ನ ಮಾಧ್ಯಮದಲ್ಲಿ ನೋಡ್ತಾ ಇರ್ತಾರೆ, ಬೆಳಗಾವಿ, ಚಿತ್ರದುರ್ಗ, ಎಲ್ಲೆಲ್ಲೋ ದೂರ ಇರ್ತೀರ, ಬಂದು ಭೇಟಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಸರಳವಾಗಿ ನೀವೇ ಮಾಡ್ಕೊಳ್ಳುವಂಥ ಪರಿಹಾರ ನಾನು ಕೊಡ್ತೀನಿ. ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಬೇಡಿ. ನೀವು ಇಷ್ಟೇ ಮಾಡಿ, ವಿವಾಹ ಕಾರಕರು ನಾನು ಕೊಟ್ಟಿರೋವಂಥ ಪರಿಹಾರದಲ್ಲಿ ಹಾಗೆ ಆಗುತ್ತೆ. ನೀವು ಮಾಡಿ ನೋಡಿ. ಏನೇ ಇಲ್ಲ, ನಿಮ್ಮ ಮಗನ ಅಥವಾ ಮಗಳಿರ್ತಾರೆ, ನಕ್ಷತ್ರ ಯಾವುದು ಅಂತ ತಿಳ್ಕೊಂಬಿಡಿ. ಇಲ್ವಾ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಈಗ 80ನೇ ಇಸ್ವಿ, 84 ಅಥವಾ 86ನೇ ಇಸ್ವಿಯಲ್ಲಿ ಹುಟ್ಟಿರ್ತಾರೆ, ಹಳ್ಳಿ ಕಡೆ ಹುಟ್ಟುಬಿಟ್ಟಿರ್ತಾರೆ, ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಇಲ್ಲ, ನಕ್ಷತ್ರ ಗೊತ್ತಿಲ್ಲ, ಏನು ಮಾಡೋದು ಅಂತ ಚಿಂತೆನೂ ಮಾಡಬೇಡಿ. ಈಗ ಕರಿತಾ ಇರೋದು ಯಾವುದೋ ಒಂದು ಹೆಸರು, ಆ ಹೆಸರಿಗೆ ಏನು ನಕ್ಷತ್ರ ಬರುತ್ತೆ ಅಂತ ತಿಳ್ಕೊಳ್ಳಿ. ಏನೋ ಗೊತ್ತಿರೋರಿಗೆ ಹೇಳ್ತಾರೆ. ಈಗ ಮಂಜುನಾಥ್ ಅಂತ ಯಾವುದೋ ಒಂದು ಹೆಸರು ಇರುತ್ತೆ, ಮಾ ಅಕ್ಷರ ತೊಗೊಂಡ್ರೆ ಅದರಲ್ಲಿ ಬರುವಂಥದ್ದು ಯಾವುದು, ಮಗ ನಕ್ಷತ್ರ, ಸಿಂಹರಾಶಿ. ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆ, ನಮ್ಮ ಮಗನ ನಕ್ಷತ್ರ ಗೊತ್ತಿದೆ, ಮಗಳ ನಕ್ಷತ್ರ ಗೊತ್ತಿದೆ ಅಂದರೆ ತಿಳ್ಕೊಳ್ಳಿ. ಆ ನಕ್ಷತ್ರ ದಿವಸ ನೀವೇನು ಮಾಡ್ತೀರಂದರೆ, ನಾನು ಹೇಳೋ ಧಾನ್ಯ ಬರ್ಕೊಳ್ಳಿ, ನಿಮಗೆ ಬಹಳ ರಿಸಲ್ಟ್ ಕೊಡುತ್ತೆ. ಏನಿಲ್ಲ, ಸಿಂಪಲ್ ಧಾನ್ಯಗಳು, ಅವರೆಕಾಳು ಮತ್ತು ಕಡಲೆಕಾಳು, ಅದ್ರ ಜೊತೆಗೆ ಉದ್ದಿನಕಾಳು, ಹುರುಳಿಕಾಳು, ಇಷ್ಟು ಧಾನ್ಯವನ್ನು ನೆನೆಸ್ಬಿಟ್ಟು ಆ ನಕ್ಷತ್ರ ಬರುವಂಥ ಮುಂಚಿತವಾಗಿ 2 ದಿನ 3 ದಿನ ನೆನೆಸ್ಬಿಡಿ. ಅದನ್ನು ಮೊಳಕೆ ಬಂದ ಮೇಲೆ ಅದನ್ನು ತಗೊಂಡೋಗಿ ಹಸುಗೆ ಬಾಳೆಹಣ್ಣು ಬೆಲ್ಲದ ಜೊತೆ ತಿನ್ನಿಸಿ. ಆ ತಿನ್ಸೋವಾಗ ಮಗನಿಗೆ ಒಳ್ಳೇದಾಗ್ಲಪ್ಪ, ಒಳ್ಳೆ ಕಡೆ ಸಂಬಂಧ ಸಿಗಲಿ ಅಂತ ಇಷ್ಟೇ ಮಾಡಿ ಭಾಳ ರಿಸಲ್ಟ್ ಕೊಟ್ಬಿಡುತ್ತೆ. ನೀವು ಅನ್ಕೋಬೋದು ಇವೆಲ್ಲ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ. ಮಾಡಿ ನೋಡಿ. ಯಾಕೆ ಅದನ್ನು ನಾನು ಅದೇ ಗ್ರಹದ ಧಾನ್ಯ ಕೊಡ್ತಾ ಇದ್ದೀನಿ ಅಂದರೆ, ಅವು ವಿವಾಹಕಾರಕರು. ಆ ಗ್ರಹಗಳಿಂದನೇ ನಿಮ್ಮ ಮಕ್ಕಳಿಗೆ ಯಾವುದೋ ಒಂದು ಗ್ರಹ, ನಾನು ಹೇಳಿರೋ ಏನು ಧಾನ್ಯ ಹೇಳಿದ್ದೀನಿ, ಆ ಧಾನ್ಯಗಳ ಯಾವ ಗ್ರಹ ಅಧಿಪತಿ ಇರ್ತಾರೋ ಅದೇ ನಿಮ್ಮ ಮಗನಿಗೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇರುತ್ತೆ. ನಾವಾದರೂ ಜಾತಕ ತಗೊಬಂದ್ಬಿಟ್ರೆ, ನೋಡಮ್ಮ ಈ ಗ್ರಹ ಈ ತೊಂದರೆ ಆಗ್ತಾ ಇದೆ, ಪರ್ಟಿಕಲ್ ಈ ಧಾನ್ಯವನ್ನೇ ದಾನ ಕೊಡಿ, ಇದನ್ನೇ ನೆನೆಸಿ ಹಸುಗೆ ತಿನ್ನಿಸಿ, ಇದನ್ನೆಲ್ಲ ನಾವು ಹೇಳ್ತಾ ಇರ್ತೀವಿ. ಎಷ್ಟು ಇದೆ ಗೊತ್ತಾ ಜ್ಯೋತಿಷ್ಯ ಅಂದ್ರೆ, ಅಗಾಧವಾದಂಥದ್ದು ಪರಿಹಾರಗಳಾಗ್ಬೋದು, ಕೆಲವೊಂದು ಸಮಸ್ಯೆಗಳಾಗಬಹುದು. ಇದನ್ನೆಲ್ಲ ತಿಳ್ಕೊಂಡು ಒಂದೊಂದು ಪರಿಹಾರಗಳು ಕೊಟ್ಟರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ನಿಮಗೆ ಮೊನ್ನೆ ಮಾತನಾಡುವಾಗ ಒಂದು ವಿವಾಹದ ವಿಚಾರದಲ್ಲಿ ಹೇಳ್ತಾ ಇದ್ದೆ. ಏನಪ್ಪ ಅಂತ ಹೇಳಿದ್ರೆ, ನೋಡಿ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಮದುವೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ವಾಯುಮೂಲೆ ಅಂತ ಬರುತ್ತೆ, ಅಂದರೆ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಒಂದು ರೂಮ್ ಇದ್ದರೆ, ಅದರಲ್ಲಿ ರೂಮ್ ಇದ್ದರೆ ಬಹಳ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಮದುವೆಗಳೆಲ್ಲ ಶುಭ ಕಾರ್ಯಗಳಾಗುತ್ತೆ. ಆ ಮನೆಗೆ ಬಾಗಿಲಲ್ಲಿ ಒಂದು
ವಿವಾಹಕಾರಕರ ವೃಕ್ಷಗಳ ಸಮಿತ್ತು ಅಥವಾ ಬೇರು ಯಾವುದೇ ಬರುತ್ತೆ, ಈ ಔದುಂಬರ ವೃಕ್ಷ ಅಂತ ಹೇಳ್ತೀವಿ, ಅಂದರೆ ಈ ಅತ್ತಿಮರ ಶುಕ್ರಂಗೆ ಸಂಬಂಧಪಟ್ಟಂಥದ್ದು, ಅದರದ್ದು ಒಂದು ಸ್ವಲ್ಪ ಬೇರು ಮತ್ತು ಕಗ್ಲಿ ಗಿಡದ್ದು ಬೇರು ಒಂದು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಎರಡನ್ನೂ ಸಹ ಒಂದು ಈ ಬಿಳಿ ಎಕ್ಕದ ಗಿಡದ ಬೇರು ಬರುತ್ತೆ, ವಿಘ್ನಗಳು ಏನಾದರೂ ಬರ್ತಾ ಇದ್ದರೆ ಅದನ್ನು ಸೇರಿಸಿ, ಅದು ಬೇಗ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಅರಿಶಿನ ಕೊಂಬು ಮತ್ತು ಅದ್ರ ಜೊತೆಗೆ ಈ ಕಪ್ಪು ಅರಿಶಿನ ಬರುತ್ತೆ, ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಮಗಳು ಮಲ್ಕೊಳ್ಳೋ ರೂಮು ಅಥವಾ ಮಗ ಮಲ್ಕೊಳ್ಳೋ ರೂಮಲ್ಲಿ ಹೆಬ್ಬಾಗಿಲು ಕಟ್ಟಿ ಅಂತ ಹೇಳಿದ್ದೆ. ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ. ಇವೆಲ್ಲ ಸಿಂಪಲ್ ರೆಮಿಡಿ ಇರುವಂಥದ್ದು. ಏನಾದರೂ ಇದನ್ನೂ ಮೀರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಜಾತಕದಲ್ಲಿ ಏನೋ ದೋಷ ಇರುತ್ತೆ, ಆ ದೋಷಕ್ಕೆ ಕರೆಕ್ಟ್ ಆದಂಥ ಕೆಲವೊಂದು ಪರಿಹಾರಗಳನ್ನು ಮಾಡಿಬಿಟ್ರೆ ಮದುವೆ ವಿಚಾರ ಅನ್ನೋದು ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಭಾಳ ಡಿಸ್ಟರ್ಬೆನ್ಸ್ ಆಗಿರುವಂಥದ್ದು ಮದುವೆ ಅಂತ ಹೇಳಿದ್ರೆ ಈ ಋಷಭ ಲಗ್ನದಲ್ಲಿ ಹುಟ್ಟಿರೋಂಥವ್ರಿಗೆ, ಈ ಋಷಭ ಲಗ್ನಕ್ಕೆ 7ನೇ ಮನೆ ಬಂತು ಅಂತ ಹೇಳಿದ್ರೆ ಈ ವೃಶ್ಚಿಕ ರಾಶಿ ಆಗಿ ಬರುತ್ತೆ. ಆ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಚಂದ್ರ ಇದ್ದರೆ ಭಾಳ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಯಾವುದೂ ಸರಿಯಾಗಿರೋದು ಬರಲ್ಲ, ಬಂದರೂ ಒಪ್ಕೊಳ್ಳಲ್ಲ ಹುಡುಗಿ ಅಥವಾ ಹುಡುಗ, ಭಾಳ ಕಷ್ಟ ಆಗ್ತಾ ಇರುತ್ತೆ. ಒಪ್ಸೋದು ಸಾಹಸ ಮಾಡ್ತಾ ಇರ್ತಾರೆ. ತಂದೆ ತಾಯಿಗಂತೂ ನೋಡೋ ಇದು ಮದುವೆ ಬಂದಿದೆ ಹುಡುಗಿ ನೋಡೋ, ಇಲ್ಲ ಈ ಹುಡುಗಿ ಸರಿ ಇಲ್ಲ ನೋಡಿ, ಒಂದು ಸ್ವಲ್ಪ ಹೈಟ್ ಕಡಿಮೆ ಅಥವಾ ಹೈಟ್ ಜಾಸ್ತಿ ಅಥವಾ ಎಜುಕೇಷನ್ ಸರಿ, ಏನಾದರೂ ಒಂದು ಕತೆ ಹೇಳ್ತಾ ಇರ್ತಾರೆ. ನೋಡಿ 2 ಲಗ್ನ ನಾನು ಭಾಳ ನೋಡ್ತಾ ಇದ್ದೀನಿ ಜಾತಕದಲ್ಲಿ. ಈ ಕನ್ಯಾ ಲಗ್ನಕ್ಕೆ 7ನೇ ಮನೇಲಿ ಬುಧ ಇರೋರಿಗೆ ಮತ್ತು ಋಷಭ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ 7ನೇ ಮನೇಲಿ ಚಂದ್ರ ಇರೋರಿಗೆ ಒಪ್ಸೋದಂತೂ ಭಾಳ ಕಷ್ಟ ಆಗುತ್ತೆ. ತಂದೆ ತಾಯಿಗಂತೂ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ, ಏನು ಹೇಳಿದ್ರೂ ಒಪ್ಕೊಳ್ಳಲ್ಲ. ಮತ್ತು ಇನ್ನೂ ಕೆಲವರು ಇರ್ತಾರೆ, ಹೇಗೆ ಅಂತ ಹೇಳಿದ್ರೆ ಅವ್ರು ಯಾರೋ ಇಷ್ಟಪಟ್ಟುಬಿಟ್ಟಿರ್ತಾರೆ, ಜಾತಕದಲ್ಲಿ ಇರುತ್ತೆ, ನಾವು ಹೇಳ್ಬಿಡ್ತೀವಿ ಜಾತಕದಲ್ಲಿ ಪ್ರೇಮ ವಿವಾಹ ಅಂತ, ಹೇಳ್ಕೊಳ್ಳಲ್ಲ. ಏನು ಅಮ್ಮಗೆ ಹೇಳಿದ್ರೆ ಅಥವಾ ಅಪ್ಪನಿಗೆ ಹೇಳಿದ್ರೆ ಎಲ್ಲೂ ಒಪ್ಕೊಳ್ಳಲ್ವೋ, ಆ ಥರ ಮನಸ್ಥಿತಿ ಇಟ್ಕೊಂಡ್ಬಿಟ್ಟು ಏನಾಗುತ್ತೆ, ತಂದೆ ತಾಯಿ ತೋರಿಸ್ತಾನೆ ಇರ್ತಾರೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಇವರು ಹೇಳಲ್ಲ, ಅವರು ಆಮೇಲೆ ಏನಾಗುತ್ತೆ, ಏಜ್ ಬಾರಾಗ್ಬಿಡುತ್ತೆ. ಯಾವುದೋ ಪ್ರೇಮ ವೈಫಲ್ಯ ಆಯಿತು ಅಂದ್ರೇನು ಮದುವೆನೇ ಆಗದಿರ ಹೋಗಿರೋಂಥ ಘಟನೆ ಇದೆ. ಸೊ ಅದಕ್ಕೆ ನೀವು ಮದುವೆ ಅಂತ ಬಂದಾಗ ಮಗಳ ಜಾತಕ ಅಥವಾ ಮಗನ ಜಾತಕವನ್ನು ತೋರಿಸಲೇಬೇಕು. ಇವತ್ತು ಮದುವೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಆಗ್ಬಿಟ್ಟಿದೆ. ಅಂದರೆ ಇವಾಗ ಮದುವೆ ಆಗ್ತಾ ಇಲ್ಲ ಅವ್ರು ಯಾರೋ ಗುರುಗಳು ಹೋಗ್ತಾರೆ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಬೇಡ. ಇವತ್ತು ಮಗಳಿಗೆ ನೀವು ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕಾದ್ರೆ ಈ ವರ್ಷದ ತೋರಿಸಿ ಜಾತಕ, ಈ ವರ್ಷದಲ್ಲಿ ನಾನು 2026ರಲ್ಲಿ ಮಗಳಿಗೆ ಮದುವೆ ಮಾಡಬೇಕು, ಮಗಳಿಗೆ ಎಂಥ ವರ ಸಿಗುತ್ತೆ, ಮಾಡಬಹುದಾ, ಯೋಗ ಇದೆಯಾ, ಹಾಗಿದ್ರೆ ಏನಾದರೂ ದೋಷ ಇದೆಯಾ, ಹಾಗಾದರೆ ಯಾವ ನಕ್ಷತ್ರದಲ್ಲಿ ಇರುವಂಥವ್ರು ಮದುವೆ ಮಾಡಬೇಕು, ಇವೆಲ್ಲವನ್ನು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥದ್ದು ನಾವು ಮೊದಲೇ ಮಾಡ್ಕೊಳ್ಬೇಕು ಪರಿಹಾರ. ಸುಮ್ಮನೆ ಕಷ್ಟ ಬಂದಾಗ ನಾವು ದೇವ್ರ ಪೂಜೆ ಪುನಸ್ಕಾರಗಳು ಮಾಡೋದಕ್ಕಿಂತ ಮೊದಲೇ ಮಾಡ್ಕೊಳ್ಳೋದ್ರಿಂದ ಕರೆಕ್ಟ್ ಟೈಮಿಗೆ ಮದುವೆ ಆಗುತ್ತೆ, ಏನು ಅದರಲ್ಲಿ ಸಮಸ್ಯೆನೇ ಇಲ್ಲ. ದೋಷಗಳು ಏನು ಇರುತ್ತೋ ಅವ್ರಿಗೆ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಕೆಲವು ದೋಷಗಳ ವಿಚಾರದಲ್ಲಿ ಬಂದರೆ ಪ್ರೇತ ಬಾಧೆ ಅಂತ ಇರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಈ ಪ್ರೇತ ಬಾಧೆಗಳು ಯಾರಿಗಿರುತ್ತೋ ಅವ್ರಿಗೂ ಸಮಸ್ಯೆ ಇರುತ್ತೆ ಮದುವೆ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಈ ಹುಡುಗನ ನೋಡೋಕ್ಕೆ ಬಂದಿರ್ತಾರೆ ಅಂದ್ಕೊಳ್ಳಿ, ಆ ಹುಡುಗಿ ಭಾಳ ಲಕ್ಷಣವಾಗಿರ್ತಾಳೆ, ಬಂದು ನೋಡಿದ ತಕ್ಷಣ ಏನಾಗುತ್ತೆ, ಒಂದು ಸ್ವಲ್ಪ ಏನೋ ಮುಖ ಊದ್ಕೊಳ್ಳೋದು, ಮುಖ ಲಕ್ಷಣ ಕೆಡೋದು, ಚಿಕ್ಕ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗೋದು. ಅಂದರೆ ನೆಗೆಟಿವ್ ಎನರ್ಜಿನೂ ಮದುವೆ ವಿಚಾರಕ್ಕೆ ಒಂದು ಕಾರಣ ಆಗುತ್ತೆ. ಅದನ್ನು ನಿಮಗೆ ಒಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಅದೆಲ್ಲ ತೊಂದರೆಗಳು ಬರುತ್ತೆ ಅನ್ನೋಂಥದ್ದನ್ನು ಕೊಡ್ತೀನಿ. ಯಾಕಂದರೆ ಪ್ರೇತ ಬಾಧೆ, ಬ್ಲ್ಯಾಕ್ ಮ್ಯಾಜಿಕ್ಕು ಭಾಳ ಜನ ಇಷ್ಟಪಟ್ಟಿರ್ತಾರೆ, ಆ ಹುಡುಗಿನೇ ಆಗಬೇಕು ಅಂತ ಹೇಳಿ ಮಾಡಿಸ್ಬಿಟ್ಟಿರ್ತಾರೆ. ನೀವು ಅನ್ಕೋಬಹುದು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೂ ತೊಂದರೆ ಆಗುವಂಥದ್ದು ಇರುತ್ತೆ. ಸೊ ಅದಕ್ಕೆ ಪರಿಹಾರಗಳೇ ಬೇರೆ ಇರುತ್ತೆ, ಸುಮ್ಮನೆ ನಾವು ಏನೋ ಮಾಡಿದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ಕೋಬಹುದು ಅಂತ ತಿಳ್ಕೊಂಡು ಮಾಡಿದ್ರೆ ಮದುವೆ ವಿಚಾರದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಧನ್ಯವಾದಗಳು. ಹರಿ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಅವರನ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 44/1 ಕಾಮಾಕ್ಷಿ ಜ್ಯುವೆಲರಿ ಬಿಲ್ಡಿಂಗ್, 3ನೇ ಮಹಡಿ, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರ, ಬೆಂಗಳೂರು 560003. ಫೋನ್ ನಂಬರ್ 9448777773, 9611111661.